VCD ನಂಬರ್ 3089, ಮುರಳಿ ತಾರೀಖ್ 24/12/1967, ನುಡಿಸಿರುವಂಥ ತಾರೀಖ್ 9/12/2019. प्रातः क्लास चल रहा था 24 दिसंबर 1967। रविवार को दूसरी पेज की मध्य में बात चल रही थी। जो बाप के बनते हैं, ಯಾರು ತಂದೆ ಮಕ್ಕಳಾಗ್ತಾರೆ, ब्राह्मण बनने से ही जीवन मुक्ति होती है। ಬ್ರಾಹ್ಮಣರಾಗೋದ್ರಿಂದನೇ ಜೀವನ್ಮುಕ್ತಿ ಆಗುತ್ತೆ. जीवन मुक्ति तो होती है जरूर, ಜೀವನ್ಮುಕ್ತಿ ಅಂತೂ ಖಂಡಿತವಾಗಿ ಆಗುತ್ತೆ. परंतु भले कोई छोड़ करके चले जावे, ಆದರೆ ಭಲೆ ಯಾರಾದರೂ ಬಿಟ್ಟು ಹೋಗ್ಬಿಡ್ಲಿ, क्योंकि जाएंगे तो जरूर ना बच्चे। ಯಾಕೆಂದರೆ ಹೋಗೋದಂತೂ ಖಂಡಿತವಾಗಿ ಹೋಗ್ತಾರಲ್ವಾ ಮಕ್ಕಳೇ. तो बताया चले जावे, परंतु जीवन मुक्ति थोड़ी जाती है। हाँ, ಒಂದು ವೇಳೆ ಹೋದ್ರೇನು ಸಹ ಜೀವನ್ಮುಕ್ತಿ ಏನು ಹೊರಟೋಗ್ಬಿಡುತ್ತಾ? ಇಲ್ಲ. हाँ, पदभ्रष्ट हो जाता है। ಹಾಂ, ಪದವಿ ಭ್ರಷ್ಟ ಆಗೋಗ್ಬಿಡುತ್ತೆ. समझे ना? पद कम मिलता है ಅಂದರೆ ಪದವಿ ಕಡಿಮೆ ಸಿಗುತ್ತೆ, क्योंकि छोड़ के चले गए ना। ಏಕೆಂದರೆ ಬಿಟ್ಟು ಹೋಗ್ಬಿಟ್ರಲ್ವಾ. और पद कम मिलता है, जीवन मुक्ति तो जरूर मिलेगी। ಮತ್ತು ಪದವಿ ಕಡಿಮೆ ಸಿಗುತ್ತೆ, ಆದರೆ ಜೀವನ್ಮುಕ್ತಿ ಅಂತೂ ಖಂಡಿತವಾಗಿ ಸಿಗುತ್ತೆ. क्योंकि इस ज्ञान का विनाश नहीं होता है। ಏಕೆಂದರೆ ಈ ಜ್ಞಾನದ್ದು ವಿನಾಶ ಆಗೋದಿಲ್ಲ. अविनाशी ज्ञान है ना, ಇದು ಅವಿನಾಶಿ ಜ್ಞಾನ ಆಗಿದೆ ಅಲ್ವಾ. और अविनाशी बाबा देते हैं। ಮತ್ತು ಅವಿನಾಶಿ ತಂದೆ ಹೇಳ್ತಾರೆ. तो बच्चों की तो बुद्धि में तो दिल धमाम बजने चाहिए। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳ ಬುದ್ಧಿಯಲ್ಲಂತೂ ಹೃದಯದಿಂದ ಧಮಾಲ್ ಅಂತ ಬಾರಿಸ್ಬೇಕಾಗಿದೆ. जैसे खुशी की बाजे बजाए जाते हैं ना, ಯಾವ ರೀತಿ ಖುಷಿಯಲ್ಲಿ ವಾದ್ಯಗಳನ್ನು ಬಾರಿಸಲಾಗುತ್ತೆ ಅಲ್ವಾ, घर में ಯಾರ ಮನೆಯಲ್ಲಾದರೂ. तो वो दम 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 धमाम का बाजा बजता है कि नहीं? हाँ? ಸೊ ಈ ರೀತಿ ದಮ್ ದಮ್ ಅಂತೇಳಿ ಆ ಸೌಂಡಿಂದು ವಾದ್ಯಂತ್ರಗಳನ್ನೆಲ್ಲ ಹಾಕ್ತಾರೆ ಅಲ್ವಾ. समझा ना? ಅರ್ಥ ಆಯ್ತಾ? क्योंकि ये जानते हैं कि अभी शहनाइयाँ बजेंगी। ಏಕೆಂದರೆ ಇವಾಗ ತಿಳ್ಕೊತಾ ಇದ್ದೀರಾ, ಈಗ ನಾಗಸ್ವರಗಳನ್ನೆಲ್ಲ ಬಾರಿಸಲಾಗುತ್ತೆ. है? ये कब बजती है? ಇದೆಲ್ಲ ಯಾವಾಗ ಬಾರಿಸ್ತಾರೆ? इसका नाम शहनाइयाँ क्यों? ಇದರ ಹೆಸರು ನಾಗಸ್ವರ, ಅಂದರೆ ಹಿಂದಿಯಲ್ಲಿ ಶಹನಾಯಿ ಅಂತ ಹೇಳ್ತಾರೆ. ಇದೇ ಹೆಸರನ್ನ ಯಾಕೆ ಕೊಟ್ಟಿದ್ದಾರೆ? है? खेल खेलते हैं ना, शतरंज का खेल खेलते हैं, ಯಾವ ರೀತಿ ಆಟ ಆಡ್ತಾರೆ ಅಲ್ವಾ, ಚೆಸ್ ಆಟ ಆಡ್ತಾರೆ. कहते हैं शह, हाँ? फिर कहते हैं मात। मात माने हार, और ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಿಂದಿಯಲ್ಲಿ ಮಾತ್ ಅಂದರೆ ಸೋಲೋದು, शह माने जीत। ಶ ಅಂದರೆ ಗೆಲ್ಲೋದು. तो शादी होती है ना, तो किसकी जीत होती है? ಮತ್ತು ಮದುವೆ ಆಗುತ್ತೆ ಅಲ್ವಾ, ಮದುವೆ ಆದಾಗ ಯಾರು ವಿಜಯ ಆಗುತ್ತೆ? है? अरे शादी होती है तो जीत किसकी होती है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಮದುವೆ ಆದಾಗ ಯಾರು ಗೆಲ್ತಾರೆ, ಯಾರ್ದು ವಿಜಯ ಆಗುತ್ತೆ? अरे किसी की होती है कि नहीं? ಯಾರ್ದಾದ್ರೂ ಆಗುತ್ತಾ ಇಲ್ವಾ? है? हाँ, दूल्हा की जीत होती है, ಯಾರು ದುಲಾ ಆಗಿರ್ತಾರೆ ವರ, ಅವರೇ ಗೆಲ್ತಾರೆ, ಅವ್ರದ್ದೇ ವಿಜಯ ಆಗುತ್ತೆ. और ससुर घर वालों की जीत होती है, और जो जो कन्या के घर वाले हैं उनकी जीत होती है कि हार होती है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅತ್ತೆ ಮಾವನ ಮನೆಯವರಂತೂ ವಿಜಯ ಪಡೀತಾರೆ, ಗೆಲ್ತಾರೆ. ಆದರೆ ಯಾರು ಕನ್ಯೆ ಕುಲದವರಾಗಿರ್ತಾರೆ, ಕನ್ಯೆ ಪರಿವಾರ ಇರುತ್ತೆ, ತಂದೆ ತಾಯಿ ಅವ್ರ ಪರಿವಾರ, ಅವ್ರು ಸೋಲ್ತಾರೋ ಗೆಲ್ತಾರ? हार होगी। ಅವ್ರು ಸೋಲ್ತಾರೆ.
हार हो गई तो उनको पांव पूजने पड़ते हैं। ಅವ್ರು ಸೋಲ್ತಾರೆ, ಅದಕ್ಕೆ ಅವ್ರ ಕಾಲು ಪೂಜೆ ಮಾಡಬೇಕಾಗುತ್ತೆ. हैं? दक्षिण वक्षिण देनी पड़ती है कि नहीं? ಅವರಿಗೆ ದಕ್ಷಿಣ ಎಲ್ಲ ವರದಕ್ಷಿಣೆ ಎಲ್ಲ ಕೊಡಬೇಕಾಗುತ್ತೋ ಇಲ್ವೋ? तो बताया उसकी कहते हैं शहनाइयाँ। ಅದಕ್ಕೆ ಹೇಳಿದ್ರು, ಅದಕ್ಕೆ ಹೇಳಲಾಗುತ್ತೆ ಶಹನಾಯಿಯ ಅಂತ ಹಿಂದಿಯಲ್ಲಿ, ಅಂದರೆ ಕನ್ನಡದಲ್ಲಿ ನಾಗಸ್ವರ. हैं? शह हो गई, शह माने जीत हो गई। ಹಿಂದಿಯಲ್ಲಿ ಶ ಅಂದರೆ ಜೀತ್ ಅಂದರೆ ವಿಜಯ ಆಗೋಗುತ್ತೆ. तो जीत हो जाती है तो खुशी होती है ना। ಮತ್ತೆ ಯಾವಾಗ ವಿಜಯ ಆಗುತ್ತೋ ಅವಾಗ ಖುಷಿ ಆಗುತ್ತೆ ಅಲ್ವಾ? हैं? और खुशी होती है तो वाहवाही होगी। ಮತ್ತೆ ಯಾವಾಗ ಖುಷಿ ಆಗುತ್ತೋ ಅವಾಗ ವಾಹವಾಹಿ ಆಗುತ್ತೆ. अभी तो क्या होना है, पहले हाय हाय, पीछे वाह वाह होती है। ಇವಾಗಂತೂ ಏನಾಗಬೇಕಾಗಿದೆ, ಮೊದಲು ಹಾಯ್ ಹಾಯ್ ಆಗುತ್ತೆ, ಮತ್ತೆ ಹಿಂದ್ಗಡೆಯಿಂದ ಆಮೇಲೆ ವಾಹ ವಾಹ ಆಗುತ್ತೆ. क्या ऐसे क्यों ಈ ರೀತಿ ಯಾಕೆ? है? ऐसे क्यों होता है? ಈ ರೀತಿ ಯಾಕೆ ಆಗುತ್ತೆ? हैं? अरे बताओ, कुछ कारण मालूम है? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಹೇಳಿ, ಏನಾದರೂ ಕಾರಣ ಗೊತ್ತಿದೆನಾ? है नहीं मालूम? ಗೊತ್ತಿಲ್ವಾ? अरे छोड़ के चले जाते हैं तो हाय हाय हुई, ಅದಕ್ಕೆ ಬಾಬಾ ಹೇಳ್ತಾರೆ, ಅರೆ ಬಿಟ್ಟು ಹೋಗ್ಬಿಡ್ತಾರೆ ಅಂದರೆ ಹಾಯ್ ಹಾಯ್ ಆಯ್ತಾ? मर गए ना। ಸತ್ತೋದ್ರಲ್ವಾ? बाप का बच्चा बना और मर गया तो हाय हाय नहीं करेंगे? ತಂದೆ ಮಕ್ಕಳಾಗ್ತಾರೆ ಮತ್ತೆ ಸತ್ತೋಗ್ಬಿಡ್ತಾರೆ, ಮತ್ತೆ ಹಾಯ್ ಹಾಯ್ ಅನ್ನಲ್ವಾ? हाय मर गया, हाय मर गया। ಹಾಯ್ ಸತ್ತೋದ್ರು ಅಂತಾರೆ ಅಲ್ವಾ? परंतु पीछे जीवन मुक्ति तो मिलनी है कि नहीं? ಆದರೆ ಕೊನೆಯಲ್ಲಿ ಜೀವನ್ ಮುಕ್ತಿ ಅಂತೂ ಸಿಗಬೇಕಾಗಿದೆನೋ ಇಲ್ವೋ? तो पीछे वाह वाह होती है। ಮತ್ತೆ ಕೊನೆಯಲ್ಲಿ ವಾಹ ವಾಹ ಆಗುತ್ತೆ. तो जो जीवन मुक्त वन में आते हैं, जीवन मुक्ति वन में बनकर आते हैं, ಮತ್ತೆ ಯಾರು ಜೀವನ್ ಮುಕ್ತಿ ಪಡ್ಕೊಂಡು ಬರ್ತಾರೆ बाप के बच्चे कहलाते हैं। ಅವರು ತಂದೆ ಮಕ್ಕಳು ಅಂತ ಹೇಳಿಸ್ಕೊಂತಾರೆ. तो जो एक बार आए ज्ञान में, ಯಾರು ಒಂದ್ಸತಿ ಬರ್ತಾರೆ ಜ್ಞಾನದಲ್ಲಿ, विनाशी ज्ञान है, विनाश तो होगा नहीं, ಅವಿನಾಶಿ ಜ್ಞಾನ ಆಗಿದೆ, ವಿನಾಶ ಅಂತೂ ಆಗೋದಿಲ್ಲ. और चले गए तो फिर दोबारा आएंगे कि नहीं? ಮತ್ತೆ ಅವ್ರು ಹೊರಟೋಗ್ಬಿಟ್ರು ಅಂದ್ರೆ ಮತ್ತೆ ಇನ್ನೊಂದ್ಸತಿ ಬರ್ತಾರೋ ಇಲ್ವೋ? हाँ, हट्टी तो एक ही है, जाएंगे करना। ಅದಕ್ಕೆ ಬಾಬಾ ಹೇಳ್ತಾರೆ, ಹಾ ಹಟ್ಟಿ ಅಂತೂ ಒಂದೇ ಆಗಿದೆ, ಅಂಗಡಿ ಅಂತೂ ಒಂದೇ ಆಗಿದೆ, ಎಲ್ಲಿ ಹೋಗ್ತಾರೆ, ಇಲ್ಲಿ ಬರಲೇಬೇಕಾಗುತ್ತೆ. तो बोला जीवन मुक्ति में आते जरूर हैं। ಅದಕ್ಕೆ ಹೇಳಿದ್ರು, ಜೀವನ್ ಮುಕ್ತಿಯಲ್ಲಂತೂ ಖಂಡಿತವಾಗಿ ಬರ್ತಾರೆ. बाप के बच्चे कहलाते हैं कि हम ईश्वर की संतान हैं। ತಂದೆ ಮಕ್ಕಳು ಅಂತ ಹೇಳಿಸ್ಕೊಂತಾರೆ, ನಾವು ಈಶ್ವರಿಯ ಸಂತಾನರಾಗಿದ್ದೀವಿ. क्योंकि इस समय में तुम ईश्वर की संतान बने हो ना। ಏಕೆಂದ್ರೆ ಈ ಸಮಯದಲ್ಲಿ ನೀವು ಈಶ್ವರನ ಮಕ್ಕಳಾಗಿದ್ದೀರಾ ಅಲ್ವಾ? बच्चे। ಮಕ್ಕಳೇ. और पीछे क्या? ಮತ್ತೆ ಕೊನೆಯಲ್ಲೇನು? अभी तो ईश्वर की संतान बने, फिर क्या बनेंगे? ಈಗಂತೂ ಈಶ್ವರಿಯ ಸಂತಾನರಾಗಿದ್ದೀರಾ, ಮತ್ತೇನಾಗ್ತೀರಾ? लगो लगो, ಬರೀರಿ दैवी संतान बनेंगे। ದೈವಿ ಸಂತಾನರಾಗ್ತೀವಿ. अभी ईश्वर, ईश्वर माने शासन, ಇವಾಗ ಈಶ್ವರ, ಈಶ ಅಂದ್ರೆ ಶಾಸನ, वर माने श्रेष्ठ, ವರ ಅಂದ್ರೆ ಶ್ರೇಷ್ಠ. जो श्रेष्ठ ते श्रेष्ठ शासन करे ಯಾರು ಶ್ರೇಷ್ಠಗಿಂತ ಶ್ರೇಷ್ಠ ಶಾಸನವನ್ನ ಮಾಡ್ತಾರೆ उसको कहते हैं ईश्वर, ಅವರಿಗೆ ಹೇಳಲಾಗುತ್ತೆ ಈಶ್ವರ. है ना? हाँ। तो अभी किसकी संतान है? ಮತ್ತೆ ಈಗ ಯಾರು ಸಂತಾನರಾಗಿದ್ದೀರಾ? श्रेष्ठ ते श्रेष्ठ शासन करने वाले की संतान है। ಶ್ರೇಷ್ಠಕ್ಕಿಂತ ಶ್ರೇಷ್ಠ ಶಾಸನ ಮಾಡುವಂಥವ್ರು ಯಾರಿದ್ದಾರೆ, ಅವ್ರ ಮಕ್ಕಳಾಗಿದ್ದೀವಿ पुरुषोत्तम संगम युग। ಪುರುಷೋತ್ತಮ ಸಂಗಮ ಯುಗದಲ್ಲಿ. फिर किसकी संतान बनेंगे? ಮತ್ತೆ ಯಾರು ಸಂತಾನರಾಗ್ತೀವಿ? देवता की संतान। ದೇವತೆಗಳ ಸಂತಾನರಾಗ್ತೀವಿ. देवता? अरे देवता की संतान बनेंगे तो कोई देवता का नाम है? ಅದಕ್ಕೆ ಬಾಬಾ ಹೇಳ್ತಾರೆ, ದೇವತೆಗಳ ಮಕ್ಕಳಾಗ್ತೀವಿ ಅಂದ್ರೆ ಯಾರಾದ್ರೂ ದೇವತೆಗಳ ಹೆಸರಿದೆನಾ? है? विष्णु देवता की संतान बनेंगे। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ವಿಷ್ಣು ದೇವತೆಯ ಮಕ್ಕಳಾಗ್ತೀರಾ? है?
देव देव महादेव। हाँ, किसकी संतान बनेंगे? ಯಾರ ಮಕ್ಕಳಾಗ್ತೀರಾ? ದೇವ್ ದೇವ್ ಮಹಾದೇವ್. है देव देव महादेव माने बड़े के बड़े देवता की संतान बनेंगे। ದೇವ್ ದೇವ್ ಮಹಾದೇವ್ ಅಂದರೆ ದೊಡ್ಡಕ್ಕಿಂತ ದೊಡ್ಡ ದೇವತೆ ಯಾರಿದ್ದಾರೆ? ಮಹಾದೇವ, ಅವ್ರ ಮಕ್ಕಳಾಗ್ತೀರಾ? या छोटा मोटा ಅಥವಾ ಚಿಕ್ಕ ಪುಟ್ಟ ದೇವತೆ ಮಕ್ಕಳಾಗ್ತೀರಾ? सेकंड पीढ़ी का, ಎರಡನೇ ಪೀಳಿಗೆದ सेकंड पीढ़ी का देवता हो है स्वर्ग का तो नहीं चलेगा। ಸ್ವರ್ಗದ ಎರಡನೇ ಪೀಳಿಗೆಯ ದೇವತೆ ಆಗಿದ್ರೆ ನಡೆಯೋದಿಲ್ವಾ? हाँ नहीं। ಇಲ್ಲ. तो बताया इस समय में तुम्हारी बड़ी महिमा है। ಅದಕ್ಕೆ ಹೇಳಿದ್ರು ಈ ಸಮಯದಲ್ಲಿ ನಿಮ್ದು ತುಂಬಾ ಜಾಸ್ತಿ ಮಹಿಮೆ ಇದೆ. क्योंकि ये तुम्हारा जीवन है। कैसा जीवन है? ಏಕೆಂದ್ರೆ ಇದು ನಿಮ್ಮ ಜೀವನ ಆಗಿದೆ. ಯಾವ ರೀತಿ ಜೀವನ ಆಗಿದೆ? है अरे ये जीवन कैसा है? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಈ ಜೀವನ ಯಾವ ರೀತಿ ಜೀವನ ಆಗಿದೆ? कुछ कैटेगरी का पता है? ಆ ಕ್ಯಾಟಗರಿ ಬಗ್ಗೆ ಗೊತ್ತಿದೆನಾ? है नहीं पता। क्या ಗೊತ್ತಿಲ್ವಾ? है? कैसा जीवन है? ಯಾವ ರೀತಿ ಜೀವನ ಆಗಿದೆ? अरे किस कैटेगरी का है? ಯಾವ ಕ್ಯಾಟಗರಿಯ ಜೀವನ ಆಗಿದೆ? लो हाँ, अरे कुछ तो लिखो। सोने जैसा जीवन है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಏನಾದರೂ ಬರೀರಿ ಸ್ವಲ್ಪ. ಮತ್ತೆ ಹೇಳ್ತಿದ್ದಾರೆ ಬಾಬಾ ಚಿನ್ನದ ತರ ಜೀವನ ಆಗಿದೆ. अरे हीरे तुल्य जीवन है कि सोने तुल्य जीवन है? ಅದಕ್ಕೆ ಬಾಬಾ ಕೇಳ್ತಿದ್ದಾರೆ, ಅರೆ ವಜ್ರದ ಸಮಾನ ಜೀವನ ಆಗಿದೆನಾ ಅಥವಾ ಚಿನ್ನದ ಸಮಾನ ಜೀವನ ಆಗಿದೆನಾ? है कैसा जीवन? ಯಾವ ತರ ಜೀವನ ಆಗಿದೆ? हीरे समान जीवन। ವಜ್ರದ ಸಮಾನ ಜೀವನ ಆಗಿದೆ. हीरे की ज्यादा कीमत कि सोने की ज्यादा कीमत? ವಜ್ರದ ಜಾಸ್ತಿ ವ್ಯಾಲ್ಯೂ ಇರುತ್ತಾ ಅಥವಾ ಚಿನ್ನದ ಜಾಸ್ತಿ ವ್ಯಾಲ್ಯೂ ಇರುತ್ತಾ? हीरे की ज्यादा। हीरो पाटधारी कहा जाता ವಜ್ರದ್ದೇ ಜಾಸ್ತಿ ವ್ಯಾಲ್ಯೂ ಇರುತ್ತೆ, ಅದಕ್ಕೆ ಹೀರೋ ಪಾಟಧಾರಿ ಅಂತ ಹೇಳಲಾಗುತ್ತೆ ಅಲ್ವಾ? है। हीरा में से रोशनी निकलती है ना, अंधेरे में रख दो हीरे को। ವಜ್ರದಿಂದ ಯಾವಾಗಲೂ ಪ್ರಕಾಶ ಹರಡುತ್ತೆ ಅಲ್ವಾ? ಆ ವಜ್ರವನ್ನ ಕತ್ಲಲ್ಲಿ ತಗೊಂಡೋಗಿ ಇಟ್ಬಿಡಿ. अंधेरे कमरे में चारों तरफ खिड़कियां बंद कर दो, पर्दे लगा दो और रात के 12 बजे चमकेगा कि नहीं? ಅದಕ್ಕೆ ಬಾಬಾ ಹೇಳ್ತಾರೆ ಆ ವಜ್ರವನ್ನ ಆ ಕತ್ಲು ಮಾಡಿ ರೂಮನ್ನ ಎಲ್ಲ ಕಿಟಕಿಗಳನ್ನೆಲ್ಲ ಮುಚ್ಚಿಬಿಟ್ಟು ಕರ್ಟನ್ಗಳನ್ನೆಲ್ಲ ಹಾಕಿ ಲೈಟ್ ಆಫ್ ಮಾಡಿ ಬಾಗಿಲು ಎಲ್ಲ ಬಂದ್ ಮಾಡಿ ಆ ವಜ್ರವನ್ನ ಇಟ್ಬಿಟ್ರೆ ಅದು ಹೊಳೆಯುತ್ತೋ ಇಲ್ವೋ? ಇಡೀ ಎಲ್ಲ ಮನೆಯಲ್ಲಿ ಪ್ರಕಾಶ ಹರಡುತ್ತೋ ಇಲ್ವೋ? चमक मारेगा ना। हाँ। ಅದು ಹೊಳೆಯುತ್ತೆ ಅಲ್ವಾ? क्योंकि बहुत सर्विस करते हो। ಯಾಕೆಂದ್ರೆ ತುಂಬಾ ಸರ್ವಿಸ್ ಮಾಡ್ತೀರಾ. क्या डिसर्विस नहीं करते? क्या करते? बहुत डिसर्विस करते कि सर्विस करते हो? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಏನ್ ಮಾಡ್ತೀರಾ? ತುಂಬಾ ಡಿಸರ್ವಿಸ್ ಮಾಡ್ತೀರಾ, ತುಂಬಾ ಸರ್ವಿಸ್ ಮಾಡ್ತೀರಾ? बहुत सर्विस करते हो, ತುಂಬಾ ಸರ್ವಿಸ್ ಮಾಡ್ತೀರಾ. इसलिए हीरे समान जीवन। ಅದಕ್ಕೋಸ್ಕರ ವಜ್ರದ ಸಮಾನ ಜೀವನ ಆಗಿದೆ. और फिर भारत को पीसफुल बनाते हो। ಮತ್ತೆ ಭಾರತವನ್ನ ಪೀಸ್ಫುಲ್ ಅನ್ನಾಗಿ ಮಾಡ್ತೀರಾ. है भारत को ही क्यों? ಭಾರತಕ್ಕೆ ಯಾಕೆ? अरे कोई कारण? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅರೆ ಏನಾದ್ರೂ ಕಾರಣ? कोई कारण होगा कि नहीं? ಏನಾದ್ರೂ ಕಾರಣ ಇರುತ್ತೋ ಇಲ್ವೋ? अरे पता ही नहीं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅರೆ ಗೊತ್ತೇ ಇಲ್ಲ. है पीसफुल भारत को ही क्यों बनाते हो? ಪೀಸ್ಫುಲ್ ಅನ್ನಾಗಿ ಭಾರತವನ್ನೇ ಯಾಕೆ ಮಾಡ್ತೀರಾ? भारत में भगवान आते हैं इसलिए। ಭಾರತದಲ್ಲಿ ಭಗವಂತ ಬರ್ತಾರೆ ಅದಕ್ಕೋಸ್ಕರನಾ? अरे जब भगवान आते हैं तो क्या चिंता? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಭಗವಂತ ಇಲ್ಲಿ ಬರ್ತಾರೆ ಅಂದ್ಮೇಲೆ ಮತ್ತೆ ಇನ್ನೇನು ಚಿಂತೆ ಇದೆ? है भगवान आएंगे तो फिर स्वर्ग ही बनाएंगे। ಭಗವಂತ ಬರ್ತಾರೆ ಅಂದ್ರೆ ಮತ್ತೆ ಅವ್ರು ಸ್ವರ್ಗವನ್ನೇ ಮಾಡ್ತಾರೆ. और जहाँ स्वर्ग होगा वहाँ पीस तो होगी ही होगी। ಮತ್ತೆ ಎಲ್ಲಿ ಸ್ವರ್ಗ ಇರುತ್ತೋ ಅಲ್ಲಿ ಶಾಂತಿ ಅಂತೂ ಇದ್ದೇ ಇರುತ್ತೆ. कारण बताओ। ಕಾರಣ ಹೇಳಿ. भारत को ही पीसफुल इसीलिए बनाते हैं ಭಾರತವನ್ನೇ ಪೀಸ್ಫುಲ್ ಅನ್ನಾಗಿ ಶಾಂತಿಯನ್ನಾಗಿ ಯಾಕೆ ಮಾಡ್ತಾರೆ? कि वहाँ दुनिया में सबसे जास्ती अशांति हो जाती है। ಯಾಕೆಂದ್ರೆ ಭಾರತದಲ್ಲೇ ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿ ಭಾರತದಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಅಶಾಂತಿ ಆಗೋಗ್ಬಿಡುತ್ತೆ. क्या दुनिया में जितने देश हैं सबसे जास्ती अशांति कहाँ होती है? ಪ್ರಪಂಚದಲ್ಲಿ ಎಷ್ಟೇ ದೇಶಗಳಿದೆ ಎಲ್ಲದಕ್ಕಿಂತ ಜಾಸ್ತಿ ಅಶಾಂತಿ ಎಲ್ಲ ಆಗುತ್ತೆ? भारत में होती है।
ಭಾರತದಲ್ಲೇ ಆಗುತ್ತೆ. हाँ, उसकी निशानी क्या? ಅದರ ಗುರ್ತೇನಾಗಿದೆ? कोई निशानी है? ಏನಾದರೂ ಗುರ್ತಿದೆನಾ? शास्त्रों में भी कोई निशानी है? ಶಾಸ್ತ್ರಗಳಲ್ಲೂ ಏನಾದರೂ ಗುರ್ತಿದೆನಾ? क्या है? अरे ಏನು ಗುರ್ತಿದೆ? वो तो प्रश्न पत्र छोड़ के ही भाग जाता है, लिखेगा ही नहीं. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವರಂತೂ ಪ್ರಶ್ನೆ ಪತ್ರವನ್ನೇ ಬಿಟ್ಟು ಓಡೋಗ್ಬಿಡ್ತಾರೆ, ಬರೆಯೋದೇ ಇಲ್ಲ. है? अरे, क्या अंग्रेजी में लिख दिया? ಬಾಬಾ ಹೇಳ್ತಾರೆ, ಏನು ಇಂಗ್ಲೀಷ್ನಲ್ಲಿ ಬರೆದ್ಬಿಟ್ಟಿದ್ದೀರಾ? बागेट, बैगर, बैगर, बैगर निशानी है. ಬೆಗರ್ ಗುರ್ತಾಗಿದೆನಾ? अरे बैगर निशानी है. निशानी है महाभारी महाभारत युद्ध, भारत में ही होता है. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಬೆಗರ್ ಆಗೋದೇನು ಗುರ್ತಲ್ಲ, ಕಾರಣ ಅಲ್ಲ. ಕಾರಣ ಏನಾಗಿದೆ, ಅದ್ರ ಗುರ್ತು ಏನಾಗಿದೆ? ಮಹಾಭಾರಿ ಮಹಾಭಾರತ ಗೃಹ ಯುದ್ಧ ಭಾರತದಲ್ಲೇ ಆಗುತ್ತೆ. और ये किसी देश में नहीं होता है. ಮತ್ತೆ ಇದು ಬೇರೆ ಯಾವುದೇ ದೇಶದಲ್ಲಿ ಆಗಲ್ಲ. उनकी नदियां बहेंगी. ರಕ್ತದ ನದಿಗಳು ಹರಿಯುತ್ತೆ ಇಲ್ಲಿ. क्या खून भी दो प्रकार का होता है कि एक? ಅದಕ್ಕೆ ಬಾಬಾ ಹೇಳ್ತಾರೆ, ಏನು ರಕ್ತನೂ ಎರಡು ಪ್ರಕಾರದ್ದಿರುತ್ತಾ, ಒಂದು ಪ್ರಕಾರದ್ದಿರುತ್ತಾ? कौन सा? ಯಾವುದಾಗಿದೆ? कौन सा दो प्रकार? ಎರಡು ಪ್ರಕಾರ ಯಾವುದಾಗಿದೆ? पता है? अरे जल्दी जल्दी जवाब दो. ಗೊತ್ತಿದೆನಾ? ಬೇಗ ಬೇಗ ಉತ್ತರ ಕೊಡಿ. नहीं तो प्रश्न पत्र छीन लिया जाता है, टाइम हो जाता है. ಇಲ್ಲದ್ರೆ ಟೈಮ್ ಜಾಸ್ತಿ ಆಗೋಗ್ಬಿಟ್ರೆ ಕ್ವಶನ್ ಪೇಪರನ್ನು ವಾಪಸ್ ತಗೋಬೇಕಾಗತ್ತೆ, ತಗೊಂಡ್ಬಿಡ್ತೀವಿ ಮತ್ತೆ. हाँ, एक संकल्पों का खून ಒಂದಾಗಿದೆ ಸಂಕಲ್ಪದ ರಕ್ತ, और एक होता है स्थूल खून. ಇನ್ನೊಂದಾಗಿರುತ್ತೆ ಸ್ಥೂಲ ರಕ್ತ. स्थूल खून देह का होता है ಸ್ಥೂಲ ರಕ್ತ ಅಂತೂ ದೇಹದ್ದಾಗಿರುತ್ತೆ. और संकल्पों का खून मन बुद्धि रूपी आत्मा जहाँ होती है. ಮತ್ತೆ ಸಂಕಲ್ಪದ ರಕ್ತ ಎಲ್ಲಿರುತ್ತೆ? ಮನ್ಬುದ್ಧಿ ರೂಪಿ ಆತ್ಮ ಎಲ್ಲಿರುತ್ತೋ ಅಲ್ಲಿ. तो देखो, तुम पीसफुल भारत को बनाते हो ಮತ್ತೆ ನೋಡಿ, ನೀವು ಪೀಸ್ಫುಲ್ ಅನ್ನಾಗಿ ಭಾರತವನ್ನೇ ಮಾಡ್ತೀರಾ. जहाँ बहुत ही संकल्पों की अशांति हो जाती ಅಲ್ಲಿ ತುಂಬಾ ಜಾಸ್ತಿ ಸಂಕಲ್ಪಗಳ ಅಶಾಂತಿ ಆಗೋಗುತ್ತೆ. है. घरैया चलती है संकल्पों की, हालत खराब, चेहरा लटक जाता है. ಸಂಕಲ್ಪಗಳ ಗರಯ್ಯ ತರ ನಡೆಯುತ್ತೆ, ಚಕ್ರ ತರ ನಡೀತಾನೆ ಇರುತ್ತೆ ಸಂಕಲ್ಪಗಳು. ಸ್ಥಿತಿನೇ ಕೆಟ್ಟೋಗ್ಬಿಡುತ್ತೆ, ಮುಖನೇ ಬಾಡೋಗ್ಬಿಡುತ್ತೆ. तो तुम भारत को एक तो पीसफुल बनाते हो ಮತ್ತೆ ನೀವಂತೂ ಒಂದಾಗಿದೆ ಭಾರತವನ್ನ ಪೀಸ್ಫುಲ್ ಅನ್ನಾಗಿ ಮಾಡ್ತೀರಾ. और सेवा भी सारे संसार की करते हो, भारत की भी करते हो. ಮತ್ತೆ ಸೇವೆನೂ ಇಡೀ ಪ್ರಪಂಚದ ಮಾಡ್ತೀರಾ, ಭಾರತದ ಸೇವೆನೂ ಮಾಡ್ತೀರಾ. पवित्रता, सुख, शांति, ಪವಿತ್ರತೆ, ಸುಖ, ಶಾಂತಿ सब कुछ, मतलब ऐसी कोई चीज नहीं है जो पवित्रता सुख शांति के अंदर सब कुछ आ जाता है, सब देते हो. ಅಂದರೆ ಬಾಬಾ ಹೇಳ್ತಾರೆ, ಪವಿತ್ರತಾ, ಸುಖ ಮತ್ತು ಶಾಂತಿ ಇದರಲ್ಲಿ ಎಲ್ಲ ಬಂದ್ಬಿಡುತ್ತೆ. ಆ ರೀತಿ ಯಾವುದೇ ಒಂದು ವಸ್ತುನೂ ಇಲ್ಲ ಯಾವ್ದು ಇದ್ರಲ್ಲಿ ನಮಗೆ ಸಿಗಲ್ಲ ಅನ್ನೋ ಥರ ಅದರಲ್ಲೆಲ್ಲ ಬಂದ್ಬಿಡುತ್ತೆ. तो ये तुम्हारा जीवन बहुत ऊंचे है. ಮತ್ತು ಈ ನಿಮ್ಮ ಜೀವನ ತುಂಬ ಶ್ರೇಷ್ಠ ಆಗಿದೆ, ಉನ್ನತವಾಗಿರೋದಾಗಿದೆ. है? 84 जन्मों में सबसे जास्ती ऊंच जीवन कहाँ बनता है? 84 ಜನ್ಮಗಳಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಶ್ರೇಷ್ಠ ಜೀವನ ಎಲ್ಲಿರುತ್ತೆ? बच्चों का. ನಿಮ್ಮ ಮಕ್ಕಳದ್ದು. पुरुषोत्तम संगम युग. ಪುರುಷೋತ್ತಮ ಸಂಗಮ ಯುಗದಲ್ಲಿ बहुत जीवन ऊंचे है. ಇಲ್ಲಿ ತುಂಬಾ ಉನ್ನತವಾಗಿರೋ ಜೀವನ ಆಗಿದೆ. बहुत ऊंचे माने कितना ऊंचे? ತುಂಬಾ ಉನ್ನತವಾಗಿರೋದು ಅಂದ್ರೆ ಎಷ್ಟು ಉನ್ನತವಾಗಿರೋದು? एक तो होते हैं राक्षस, ಒಂದಂತೂ ಆಗಿರ್ತಾರೆ ರಾಕ್ಷಸರು इस दुनिया में. ಈ ಪ್ರಪಂಚದಲ್ಲಿ. उनसे ऊंचे होते हैं ऋषि मुनि. ಅವ್ರಿಗಿಂತ ಶ್ರೇಷ್ಠರಾಗಿರ್ತಾರೆ ಋಷಿ ಮುನಿಗಳು. मनुष्य ಮನುಷ್ಯರು होते हैं कि दाढ़ी मूछ वाले. ಇರ್ತಾರೆ ಅಲ್ವಾ, ಗಡ್ಡ ಮೀಸೆ ಉಳ್ಳು ಅಂತವ್ರು. मनुष्यों को दाढ़ी मूछ होती है ना. ऋषि मुनि हुए, ಮನುಷ್ಯರಿಗೆ ಗಡ್ಡ ಮೀಸೆ ಇರುತ್ತೆ ಅಲ್ವಾ. उनको दाढ़ी मूछ थी ना. ಅದೇ ತರ ಯಾರೇ ಋಷಿ ಮುನಿಗಳಿದ್ರು ಅವ್ರಿಗೂ ಸಹ ಗಡ್ಡ ಮೀಸೆ ಇರ್ತಾ ಇತ್ತಲ್ವಾ. तो मनुष्य थे कि नहीं? हाँ, बहुत ಇರ್ತಾ ಇತ್ತು ಅಂದ್ರೆ ಅವರು ಸಹ ಮನುಷ್ಯರೇ ಆಗಿದ್ರು. मनन चिंतन मंथन करते थे. ತುಂಬಾ ಮನಚಿಂತನ ಮಂಥನೆಯನ್ನ ಮಾಡ್ತಾ ಇದ್ರು. अच्छा, कलातीत. हाँ, कलातीत माने किससे ऊंचे? ಕಲಾತೀತ. ಕಲಾತೀತ ಅಂದ್ರೆ ಯಾರಿಗಿಂತ ಶ್ರೇಷ್ಠ? देवता बनते हो.
ದೇವತೆಗಳಾಗ್ತೀರಾ? बताएं तो कलाओं में बंधे हुए होते हैं। ದೇವತೆಗಳಂತೂ ಕಲೆಗಳಲ್ಲಿ ಬಂಧಾಯಮಾನ ಆಗಿರ್ತಾರೆ. 16 कला संपूर्ण कहा जाता है। लक्ष्मी नारायण को क्या कहा जाता है? ಲಕ್ಷ್ಮೀನಾರಾಯಣರಿಗೆ ಏನಂತ ಹೇಳಲಾಗುತ್ತೆ? 16 ಕಲಾ ಸಂಪೂರ್ಣ ಅಂತ ಹೇಳಲಾಗುತ್ತೆ. सर्वगुण संपन्न 16 कला संपूर्ण संपूर्ण अहिंसक मर्यादा पुरुषोत्तम। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಲಕ್ಷ್ಮೀನಾರಾಯಣನ್ಗೆ ಏನಂತ ಹೇಳಲಾಗುತ್ತೆ? 16 ಕಲಾ ಸಂಪೂರ್ಣ, ಸಂಪೂರ್ಣ ಅಹಿಂಸಕ, ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮ ಅಂತ ಹೇಳಲಾಗುತ್ತೆ. यही तो कहा जाता है। ಇದೇ ರೀತಿ ಹೇಳಲಾಗುತ್ತೆ ಅಲ್ವಾ? नहीं, हाँ, फिर तुम क्या बनते हो? ಅದಕ್ಕೆ ಬಾಬಾ ಹೇಳ್ತಾರೆ, ಹಾಂ ಮತ್ತೆ ನೀವೇನಾಗ್ತೀರಾ? हाँ हाँ, देवताएं तो फिर भी कलाओं में बंधे हुए होते हैं और हम तो ಅದಕ್ಕೆ ಬಾಬಾ ಹೇಳ್ತಾರೆ, ದೇವತೆಗಳಂತೂ ಆದರೂ ಕಲೆಗಳಲ್ಲಿ ಬಂಧಾಯಮಾನರಾಗಿರ್ತಾರೆ, ಆದರೆ ನಾವಂತೂ कलातीत सूर्य के बच्चे। ಆದರೆ ನಾವಂತೂ ಕಲಾತೀತ ಆಗ್ತೀವಿ, ಸೂರ್ಯನ ಮಕ್ಕಳಾಗ್ತೀವಿ. सूर्य कलाओं में बंधा होता है या चंद्रमा कलाओं में बंधा होता ಸೂರ್ಯ ಕಲೆಗಳಲ್ಲಿ ಬಂಧಾಯಮಾನ ಆಗಿರ್ತಾನ ಅಥವಾ ಚಂದ್ರಮ ಕಲೆಗಳಲ್ಲಿ ಬಂಧಾಯಮಾನ ಆಗಿರ್ತಾನ? है? हाँ, सूर्य कलाओं में कभी नहीं बनता। सूर्य के बच्चे भी ಸೂರ್ಯ ಕಲೆಗಳಲ್ಲಿ ಯಾವತ್ತೂ ಬಂಧಾಯಮಾನ ಆಗೋದಿಲ್ಲ, ಆದರೆ ಸೂರ್ಯನ ಮಕ್ಕಳು कलातीत कलातीत सुख अतीन्द्रिय सुख भोगने वाले। ಅವರು ಸಹ ಕಲಾತೀತ ಅಂದರೆ ಅತೀಂದ್ರಿಯ ಸುಖವನ್ನು ಅನುಭವಿಸುವಂಥವ್ರಾಗಿರ್ತಾರೆ. तो बहुत ऊंचा जीवन है, देवताओं से भी ऊंचा है। ಮತ್ತೆ ತುಂಬಾ ಶ್ರೇಷ್ಠ ಜೀವನ ಆಗಿದೆ, ದೇವತೆಗಳಿಗಿಂತನೂ ಶ್ರೇಷ್ಠ ಆಗಿದೆ. परंतु यहाँ तो इम्तिहान है। ಆದರೆ ಇಲ್ಲಂತೂ ಪರೀಕ್ಷೆ ಆಗಿದೆ. क्या इम्तिहान का टाइम कौन सा बता दिया? कुछ पता है? ಇಲ್ಲಿ ಪರೀಕ್ಷೆಯ ಟೈಮ್ ಏನಾದರೂ ಹೇಳಿದಾರ? ಗೊತ್ತಿದೆನಾ? इम्तिहान में नंबरवार पास होते हैं ना। ಪರೀಕ್ಷೆಯಲ್ಲಿ ನಂಬರ್ ವಾರ್ ಪಾಸ್ ಆಗ್ತಾರೆ ಅಲ್ವಾ? हाँ, तो कौन सा टाइम बताया इम्तिहान का? ಮತ್ತೆ ಇಲ್ಲಿ ಪರೀಕ್ಷೆಯ ಟೈಮ್ ಯಾವ್ದು ಹೇಳಿದ್ದಾರೆ? बच्ची ये इम्तिहान है ना। ಮಕ್ಕಳೇ, ಇದು ಪರೀಕ್ಷೆ ಆಗಿದೆ ಅಲ್ವಾ? कोई टाइम निर्धारित है कि नहीं है इम्तिहान का? ಮತ್ತೆ ಪರೀಕ್ಷೆಗೆ ಏನಾದರೂ ಟೈಮ್ ಫಿಕ್ಸ್ ಆಗಿದೆನೋ ಇಲ್ವೋ? संगम युग, अरे वो तो 100 साल इम्तिहान ही इम्तिहान हो, पढ़ाई वढ़ाई कुछ नहीं होती। ಯಾರೋ ಅಂದ್ರು ಸಂಗಮ ಯುಗ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಅಚ್ಚ 100 ವರ್ಷ ಏನು ಇಡೀ 100 ವರ್ಷ ಪರೀಕ್ಷೆ ನಡೀತಾ ಇರುತ್ತಾ? ಓದೋದೇನು ಇಲ್ವಾ? ಅಭ್ಯಾಸ ಏನು ಇರಲ್ವಾ ಅದರಲ್ಲಿ? फिर संगम लिख दिया। संगम तो 100 साल का भी है। ಸಂಗಮ ಅಂತೂ 100 ವರ್ಷದ್ದು ಇದೆ, ಸಂಗಮ ಯುಗ ಅಂತ ಬರೆದ್ಬಿಟ್ರೆ ಆಗಲ್ಲ. पुरुषोत्तम संगम, ओ ಪುರುಷೋತ್ತಮ ಸಂಗಮ ಯುಗ. 76 से पुरुषोत्तम जब डिक्लेयर होते हैं तब से लेकर के ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, 76ನೇ ಇಸ್ವಿಯಿಂದ ಯಾವಾಗಿನಿಂದ ಲಕ್ಷ್ಮೀನಾರಾಯಣರ ಸೀಟ್ ಫಿಕ್ಸ್ ಆಗುತ್ತೆ, ಪುರುಷೋತ್ತಮ ಸಂಗಮ ಯುಗ ಆರಂಭ ಆಗುತ್ತೆ कहाँ तक? ಅಂತ್ಯದವರೆಗೂ ಅಲ್ಲಿಂದ इतने साल इम्तिहान चलता है। ಇಷ್ಟು ವರ್ಷ ಪರೀಕ್ಷೆ ನಡೆಯುತ್ತಾ? पुरुषोत्तम संगम युग में 2028 में इम्तिहान चलेगा। ಪುರುಷೋತ್ತಮ ಸಂಗಮ ಯುಗದಲ್ಲಿ 2028ರಲ್ಲಿ ಪರೀಕ್ಷೆ ನಡೆಯುತ್ತಾ? अभी तो पढ़ाई चल रही है। ಈಗಂತೂ ವಿದ್ಯಾಭ್ಯಾಸ ನಡೀತಾ ಇದೆ. पढ़ाई पढ़ाने वाला भाग गया, हाँ, कि बैठा हुआ है? ಅದಕ್ಕೆ ಬಾಬಾ ಹೇಳ್ತಾರೆ, ವಿದ್ಯಾಭ್ಯಾಸ ಓದಿಸುವಂಥವ್ರು ಓಡೋಗ್ಬಿಟ್ರಾ ಅಥವಾ ಕೂತಿದಾರ? सुप्रीम सोल जो पढ़ाई पढ़ाने वाला वो रिटायरमेंट ले लिया, उसका रिटायरमेंट हुआ कि नहीं? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಸುಪ್ರೀಂ ಸೋಲ್ ಯಾರಿದ್ದಾರೆ ವಿದ್ಯಾಭ್ಯಾಸವನ್ನು ಓದಿಸುವಂಥವ್ರು, ಅವರು ರಿಟೈರ್ಮೆಂಟನ್ನು ತೊಗೊಂಡ್ಬಿಟ್ಟಿದಾರೋ ಇಲ್ವೋ? उसका तो रिटायरमेंट हो गया। ಅವ್ರದಂತೂ ರಿಟೈರ್ಮೆಂಟ್ ಆಗೋಗ್ಬಿಟ್ಟಿದೆ. तो असिस्टेंट टीचर तो पढ़ाएंगे। ಮತ್ತೆ ಅಸಿಸ್ಟೆಂಟ್ ಟೀಚರ್ ಆದ್ರೂ ಓದಿಸ್ತಾರೆ ಅಲ್ವಾ? हाँ, तो पढ़ाई चल रही है, ಮತ್ತೆ ವಿದ್ಯಾಭ್ಯಾಸ ನಡೀತಾ ಇದೆ, इम्तिहान नहीं शुरू हुआ। ಪರೀಕ್ಷೆ ಇನ್ನೂ ಆರಂಭ ಆಗಿಲ್ಲ. 80 साल के बाद इम्तिहान शुरू होता है। 80 ವರ್ಷದ ನಂತರ ಪರೀಕ್ಷೆ ಆರಂಭ ಆಗುತ್ತಾ? 80 साल कब पूरे होते हैं? 80 ವರ್ಷ ಯಾವಾಗ ಪೂರ್ತಿ ಆಗುತ್ತೆ? हाँ, इम्तिहान माने क्या? परीक्षा। ಇಮ್ತಿಹಾನ್ ಅಂದ್ರೆ ಪರೀಕ್ಷೆ. अरे तो दक्षिण भारत में तो मुसलमानी राज्य भी चला है टीपू सुल्तान का। ಅದಕ್ಕೆ ಬಾಬಾ ಹೇಳ್ತಾರೆ, ದಕ್ಷಿಣ ಭಾರತದಲ್ಲಂತೂ ಮುಸಲ್ಮಾನರ ರಾಜ್ಯನೂ ನಡೆದಿದೆ ಟಿಪ್ಪು ಸುಲ್ತಾನಿಂದು. बिल्कुल भूल गए, ಪೂರ್ತಿ ಮರ್ತೋಗ್ಬಿಟ್ಟಿದ್ದೀರಾ? भाषा ही भूल गया। ಅವ್ರ ಭಾಷೆನೇ ಮರ್ತು ಬಿಟ್ಟಿದ್ದೀರಾ? इम्तिहान माने नहीं समझा? एग्जामिनेशन। हाँ, ಇಮ್ತಿಹಾನ್ ಅಂದ್ರೆ ಎಕ್ಸಾಮಿನೇಷನ್ ಅಂದ್ರೆ ಪರೀಕ್ಷೆ. तो वो उसका टाइम क्या है बेहद की पढ़ाई में? ಮತ್ತೆ ಬೇಹದ್ದಿನ ವಿದ್ಯಾಭ್ಯಾಸದಲ್ಲಿ ಆ ಪರೀಕ್ಷೆಯ ಟೈಮ್ ಯಾವ್ದಾಗಿದೆ? कोई टाइम निश्चित नहीं, ಯಾವ ಟೈಮು ಫಿಕ್ಸ್ ಆಗಿಲ್ವಾ? अभी 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 बस, उसके बाद नहीं, अभी के बाद। ಇವಾಗ ಅಷ್ಟೇನಾ? ಇದಾದ ನಂತರ ಮತ್ತೆ ಇಲ್ವಾ? न कल न परसों।
ಅಂದರೆ ನಾಳೆನೂ ಅಲ್ಲ ನಾಡದ್ದು ಅಲ್ಲ, बस अभी है। ಇವಾಗಷ್ಟೇ ಇದೆ. 2018 से लेकर के 2028 तक ये सारा इम्तिहान चलता है। ಅದಕ್ಕೆ ಬಾಬಾ ಹೇಳ್ತಾರೆ 2018ರಿಂದ 2028ರವರೆಗೂ ಇದು ಪೂರ್ತಿ ಪರೀಕ್ಷೆ ನಡೆಯುತ್ತೆ, ಪರೀಕ್ಷೆ ಟೈಮ್ ಆಗಿದೆ ಇದು. क्या और नंबर वार पास होते हैं ಮತ್ತೆ ನಂಬರ್ ವಾರ್ ಆಗಿ ಪಾಸ್ ಆಗ್ತಾರೆ. क्या? तो कोई कोई को फेल हो जाता है ना, तो उसको फिर ग्रेस मार्क दे करके सप्लीमेंट्री में ले लेते हैं ना, ಮತ್ತೆ ಯಾರಾದರೂ ಫೇಲ್ ಆದರೆ ಅವ್ರಿಗೆ ಗ್ರೇಸ್ ಮಾರ್ಕ್ ತೊಗೊಂಡ್ಬಿಟ್ಟು ಸಪ್ಲಿಮೆಂಟ್ರಿ ತೊಗೊಂಡ್ಬಿಡ್ತಾರೆ ಅಲ್ವಾ, और एग्जाम देता रहता है। ಮತ್ತೆ ಎಕ್ಸಾಮ್ ಕೊಡ್ತಾ ಇರ್ತಾರೆ. तो ऐसे ये बेहद का एग्जाम है, ಮತ್ತೆ ಅದೇ ರೀತಿ ಇದು ಬೇಹದ್ದಿನ ಎಕ್ಸಾಮ್ ಆಗಿದೆ. और इसमें है जो देवताओं से ऊंच बनने वाले हैं ಮತ್ತೆ वो ಇದರಲ್ಲೂ ಸಹ ಯಾರು ದೇವತೆಗಳಿಗಿಂತ ಶ್ರೇಷ್ಠ ಆಗುವಂಥವ್ರಾಗಿದ್ದಾರೆ कितने हैं? ಅವ್ರು ಎಷ್ಟು ಜನ ಇದ್ದಾರೆ? हाँ, इम्तिहान देने वाले ಪರೀಕ್ಷೆ ಕೊಡುವಂಥವ್ರು ಎಷ್ಟು ಜನ ಇದ್ದಾರೆ? हैं, इम्तिहान देने वाले 8 हैं, ಪರೀಕ್ಷೆ ಬಸ್. ಕೊಡುವಂಥವ್ರು 8 ಜನನಾ ಅಷ್ಟೇನಾ? और कोई इम्तिहान ही नहीं देंगे। ಬೇರೆ ಯಾರು ಪರೀಕ್ಷೆನೇ ಕೊಡಲ್ವಾ? 8 इम्तिहान तो ज्यादा देते हैं, ಪರೀಕ್ಷೆ ಅಂತೂ ಜಾಸ್ತಿ ಜನ ಕೊಡ್ತಾರೆ. बाकी पास होने वाले नंबर वार पास होते हैं। ಬಾಕಿ ಪಾಸ್ ಆಗುವಂಥವ್ರು ನಂಬರ್ ವಾರಾಗಿ ಪಾಸ್ ಆಗ್ತಾರೆ. 4.5 लाख इम्तिहान देने वाले हैं, 4.25 ಲಕ್ಷ ಆತ್ಮಗಳು ಪರೀಕ್ಷೆ ಕೊಡುವಂಥವ್ರಾಗಿದ್ದಾರೆ. हैं? और वो जो 4.5 लाख हैं वो प्रजा है ज्यादातर उसमें, ಮತ್ತೆ ಆ 4.25 ಲಕ್ಷ ಆತ್ಮಗಳು ಯಾರಿದ್ದಾರೆ ಅವರು ಹೆಚ್ಚಿಗಿಂತ ಸಂಖ್ಯೆಯಲ್ಲಿ ಅದರಲ್ಲಿ ಪ್ರಜೆಗಳಿದಾರಾ के सब राजा हैं। ಅಥವಾ ಎಲ್ಲರೂ ರಾಜರಾಗಿದ್ದಾರಾ? हाँ, प्रजा है, ಪ್ರಜೆನೇ ಆಗಿದ್ದಾರೆ. राजा है तो बहुत थोड़े होते ರಾಜರಂತೂ ತುಂಬಾ ಸ್ವಲ್ಪ ಆಗಿರ್ತಾರೆ. हैं, है ना। और राज परिवार में आने वाले वो भी राजा बनते हैं कि नहीं, थोड़े बहुत। ಮತ್ತೆ ರಾಜ ಪರಿವಾರದಲ್ಲಿ ಬರೋರು ಸಹ ಸ್ವಲ್ಪನಾದ್ರೂ ಸ್ವಲ್ಪ ರಾಜರಾಗ್ತಾರೋ ಇಲ್ವೋ? अरे राष्ट्रपति का, प्रधानमंत्री का, अब जो ड्राइवर होगा ಇವಾಗ ರಾಷ್ಟ್ರಪತಿ ಆಗಿರ್ಲಿ, ಪ್ರಧಾನ ಮಂತ್ರಿ ಆಗಿರ್ಲಿ, ಅವ್ರಿಗೆ ಯಾರು ಡ್ರೈವರ್ ಆಗಿರ್ತಾರೆ, नौकर होगा कि नहीं, ಅವ್ರ ನೌಕರ ಆಗಿರ್ತಾರೋ ಇಲ್ವೋ? वो उसकी कुछ चलेगी कि नहीं, ಅವ್ರದ್ದೇನಾದ್ರೂ ನಡೆಯುತ್ತೋ ಇಲ್ವೋ? है? उसका रुतबा नहीं चलेगा, उसका कुछ भी शासन नहीं चलेगा। ಅವ್ರದ್ದೇನು ಶಾಸನ ನಡೆಯೋದಿಲ್ವಾ? ಅವ್ರದ್ದೇನು ಕಂಟ್ರೋಲಿಂಗ್ ನಡೆಯಲ್ವಾ? हाँ, बहुत कुछ चलेगा। अरे भाई कौन आया, ತುಂಬಾ ನಡೆಯುತ್ತೆ ಅವ್ರದ್ದು. ಅರೆ ಇವ್ರು ಯಾರು ಬಂದಿದ್ದಾರೆ ಅಂತ. अरे राष्ट्रपति का वो ड्राइवर आया है, ಯಾರು ಬಂದಿದ್ದಾರೆ? ರಾಷ್ಟ್ರಪತಿಯ ड्राइवर ಬಂದಿದ್ದಾರೆ. हाँ, तो रुतबा होगा कि नहीं। हाँ, ಮತ್ತೆ ಅವ್ರದ್ದು ತುಂಬಾ ಮಾನ ಸಮ್ಮಾನ ಇರುತ್ತೆ ಅಲ್ವಾ? उसका भी शासन। तो ಅವ್ರದ್ದು ಶಾಸನ ನಡೆಯುತ್ತೆ. जो राजाएं जो राजाएं बनते हैं वो तो 108 हैं, ರಾಜರು ಯಾರು ಆಗ್ತಾರೆ ಅವರಂತೂ 108 ಆತ್ಮಗಳ ಇದ್ದಾರೆ. लेकिन उनके परिवार में राजाई लेने वाले बहुत हैं, ಆದ್ರೆ ಅವ್ರ ಪರಿವಾರದಲ್ಲಿ ರಾಜಾಯಿಯನ್ನ ತಗೊಳ್ಳೋಂಥವ್ರು ತುಂಬಾ ಇದ್ದಾರೆ. 18 सदस्य। ಎಲ್ಲ ಸದಸ್ಯರು ಇದ್ದಾರೆ. हाँ, ये है। कोई ज्यादा जन्म दास दासी बनते रहते हैं, ಹಾ, ಈ ರೀತಿ ಇದೆ. ಕೆಲವರು ಜಾಸ್ತಿ ಜನ್ಮ ದಾಸದಾಸಿಯರಾಗ್ತಾ ಇರ್ತಾರೆ. फिर 1-2 जन्म के लिए राजाई जरूर मिलती है। ಮತ್ತೆ ಕೆಲವರು 1-2 ಜನ್ಮಕ್ಕೋಸ್ಕರ ರಾಜಾಯಿನಂತೂ ಖಂಡಿತವಾಗಿ ಪಡಿತಾರೆ. 16,000 में ये राजयोगी हैं कि नहीं? 16,000 ಮಾಲೆಯಲ್ಲಿ ಯಾರಾದ್ರೂ ರಾಜಯೋಗಿಗಳಿದಾರೋ ಇಲ್ವೋ? यार क्या है, राजयोग सीखने वाले हैं ना, सीखने वाले हैं। 16,000 ಯಾರಾಗಿದ್ದಾರೆ? ರಾಜಯೋಗವನ್ನ ಕಲಿಯುವಂತವರೇ ಆಗಿದ್ದಾರೆ ಅಲ್ವಾ? तो बताया परंतु ये इम्तिहान है। ಅದಕ್ಕೆ ಹೇಳಿದ್ರು, ಆದ್ರೆ ಇದು ಪರೀಕ್ಷೆ ಆಗಿದೆ. क्या अभी इम्तिहान का टाइम चल रहा है, ये ಇವಾಗ ಇದು ಪರೀಕ್ಷೆಯ ಟೈಮ್ ನಡೀತಾ ಇದೆ. कब से लेकर 2017 से लेकर इम्तिहान शुरू हो गया 2017ರಿಂದ ಪರೀಕ್ಷೆ ಆರಂಭ ಆಗ್ಬಿಟ್ಟಿದೆ. है? और 2027-28 तक इम्तिहान चलता ही है। ಮತ್ತೆ 2027-28ರವರೆಗೂ ಪರೀಕ್ಷೆ ನಡೀತಾನೆ ಇರುತ್ತೆ. और उसमें नंबर वार पास और फेल होते ही रहे। ಮತ್ತೆ ಅದರಲ್ಲಿ ನಂಬರ್ ವಾರ್ ಆಗಿ ಪಾಸ್ ಮತ್ತೆ ಫೇಲ್ ಆಗ್ತಾನೆ ಇರ್ತಾರೆ. बच्चे पढ़ रहे हो ना, ಮಕ್ಕಳೇ ಓದ್ತಾ ಇದ್ದೀರಾ ಅಲ್ವಾ? क्योंकि तुम बच्चों को अभी मालूम है ಯಾಕೆಂದ್ರೆ ಇವಾಗ ನೀವು ಮಕ್ಕಳಿಗೆ ಗೊತ್ತಿದೆ कि दुनिया का चक्कर कैसे फिरता है। ಪ್ರಪಂಚದ ಚಕ್ರ ಯಾವ ರೀತಿ ತಿರುಗುತ್ತೆ. है? दुनिया में जो 84 का चक्कर है ना,
उसमें कोई किसी जन्म में बहुत ऊंच पद लेता है, ಪ್ರಪಂಚದ ಚಕ್ರ ಏನಿದೆ ಅದರಲ್ಲಿ 84 ಜನ್ಮಗಳ ಚಕ್ರ ಇದೆ ಅಲ್ವಾ, ಅದರಲ್ಲಿ ಕೆಲವರು ಜಾಸ್ತಿ ಜನ್ಮ ತಗೊತಾರೆ, ಕೆಲವರು ಕಡಿಮೆ ತಗೊತಾರೆ, किसी जन्म में बहुत नीच पद लेता है। ಕೆಲವರು ಉನ್ನತವಾಗಿರೋ ಪದವಿ ಪಡಿತಾರೆ, ಕೆಲವರು ನಿಮ್ನ ಕೋಟಿಯ ಪದವಿ ಪಡಿತಾರೆ. ये चक्कर चलता है कि नहीं? ಮತ್ತೆ ಈ ರೀತಿ ಚಕ್ರ ನಡೆಯುತ್ತೋ ಇಲ್ವೋ? नहीं चलता है। हाँ, तो अभी तुम बच्चों को इस चक्कर का मालूम है। ನಡೆಯುತ್ತೆ ಅಲ್ವಾ ಚಕ್ರ? ಅದಕ್ಕೆ ಬಾಬಾ ಹೇಳ್ತಾರೆ ಇವಾಗ ನಿಮಗೆ ನಿಮ್ಮ ಮಕ್ಕಳಿಗೆ ಈ ಚಕ್ರದ ಬಗ್ಗೆ ಗೊತ್ತಿದೆ. और फिर बाप को भी जानते हो ಮತ್ತೆ ತಂದೆಯನ್ನು ತಿಳ್ಕೊಂತೀರಾ कि सिर्फ चक्कर को ही जानते हो? ಅಥವಾ ಕೇವಲ ಚಕ್ರವನ್ನೇ ತಿಳ್ಕೊಂತೀರಾ? चक्कर का भी मालूम है और फिर चक्करधारी का भी मालूम है कि नहीं? ಚಕ್ರದ ಬಗ್ಗೆನೂ ಗೊತ್ತಿದೆ ಮತ್ತೆ ಚಕ್ರಧಾರಿ ಬಗ್ಗೆನೂ ಗೊತ್ತಿದೆನೋ ಇಲ್ವೋ? कौन है चक्करधारी? ಯಾರಾಗಿದ್ದಾರೆ ಚಕ್ರಧಾರಿ? है? लंबा चौड़ा लिखता है एक अक्षर। ಅದಕ್ಕೆ ಬಾಬಾ ಹೇಳ್ತಾರೆ ಎಷ್ಟು ಉದ್ದ ಬರೀತೀರಾ, ಒಂದು ಅಕ್ಷರ ಬರೀರಿ. विष्णु है चक्करधारी। ವಿಷ್ಣು ಆಗಿದಾರಾ ಚಕ್ರಧಾರಿ? अच्छा अभी है? ಅಚ್ಚಾ ಇವಾಗಿದಾರಾ? अभी विष्णु है? है नहीं। ಅದಕ್ಕೆ ಬಾಬಾ ಹೇಳ್ತಾರೆ ಇವಾಗ ವಿಷ್ಣು ಇದಾರಾ? ಇಲ್ಲ. काय के लिए लिख दिया? ಮತ್ತೆ ಇವಾಗ ಇಲ್ಲವೇ ಇಲ್ಲ, ಮತ್ತೆ ಯಾಕೆ ಬರ್ದು ಬಿಟ್ಟಿದ್ದೀರಾ? विष्णु का राज्य जब आएगा तब विष्णु भी प्रत्यक्ष होगा। ವಿಷ್ಣುವಿನ ರಾಜ್ಯ ಯಾವಾಗ ಬರುತ್ತೋ ಅವಾಗ ವಿಷ್ಣು ಪ್ರತ್ಯಕ್ಷ ಆಗ್ತಾನೆ. अभी तो विष्णु दिखाई नहीं पड़ा। विष्णु कैसे कहा जाए? ಈಗಂತೂ ವಿಷ್ಣು ಕಾಣಿಸೋದೇ ಇಲ್ಲ. नो विश एट ऑल। ವಿಷ್ಣು ಅಂತ ಯಾರಿಗೆ ಹೇಳಲಾಗುತ್ತೆ? ವಿಷ್ಣು ಎಟ್ ಆಲ್. जिसमें विषय विकारों का नाम निशान दो। ಯಾರಲ್ಲಿ ವಿಷಯ ವಿಕಾರಗಳ ಹೆಸರು ಗುರುತು ಇಲ್ಲ. हाँ, विषय विकार क्या? कभी क्रोध ना आए, ವಿಷಯ ವಿಕಾರ ಅಂದ್ರೆ ಏನು? ಯಾವತ್ತು ಕ್ರೋಧ ಬರಬಾರ್ದು, काम ना आए, काम क्रोध लोभ मोह अहंकार कुछ भी ना आए। ಅಂದ್ರೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಏನು ಬರಲೇಬಾರ್ದು. न कर्मेंद्रियों में आए, न वाचा में आए, न मनसा में किसी के प्रति ऐसे संकल्प आए। ಅಂದರೆ ಮನಸಾದಲ್ಲೂ ಬರಬಾರ್ದು, ವಾಣಿಯಲ್ಲೂ ಬರಬಾರ್ದು, ಕರ್ಮೇಂದ್ರಿಯಗಳಿಂದನೂ ಬರಬಾರ್ದು, ಯಾರ ಪ್ರತಿನೂ ಯಾವತ್ತೂ ನೆಗೆಟಿವ್ ಸಂಕಲ್ಪಗಳು ಬರಬಾರ್ದು, क्रोध वाले ಕ್ರೋಧ ಇರುವಂಥ ಸಂಕಲ್ಪಗಳು. तो उसको क्या कहेंगे? ಮತ್ತೆ ಅಂಥವ್ರಿಗೆ ಏನಂತ ಹೇಳಲಾಗುತ್ತೆ? है? हाँ, तो जानते हो बाप को? ಮತ್ತೆ ತಿಳ್ಕೊಂತೀರಾ ತಂದೆಯನ್ನ? नहीं जानते? ತಿಳ್ಕೊಳಲ್ವಾ? चक्कर घुमाता है कि नहीं? ಚಕ್ರವನ್ನ ತಿರುಗಿಸ್ತಾರೋ ಇಲ್ವೋ ತಂದೆ? हाँ, वो बुद्धि में वो सुदर्शन चक्र फिरता ही रहता। ಬುದ್ಧಿಯಲ್ಲಿ ಆ ಸ್ವದರ್ಶನ ಚಕ್ರ ತಿರುಗ್ತಾನೆ ಇರುತ್ತೆ. सो माने अपनी आत्मा का दर्शन माने ಸ್ವ ಅಂದ್ರೆ ನಮ್ಮ ಆತ್ಮದ್ದು, ದರ್ಶನ ಅಂದ್ರೆ देखने का कि हमारी ನೋಡೋದು. आत्मा ने सच्ची रूपी रंगमंच पर 84 के चक्कर में कौन कौन से ದರ್ಶನ ಅಂದ್ರೆ ನೋಡೋದು, ಅಂದ್ರೆ ನಮ್ಮ ಆತ್ಮ 84 ಜನ್ಮಗಳ ಚಕ್ರದಲ್ಲಿ ಯಾವ್ಯಾವ ಜನ್ಮದಲ್ಲಿ जन्म में क्या क्या पार्ट बजाए हैं ಏನೇನ್ वो ಪಾತ್ರವನ್ನ देखता रहता है ಮಾಡಿದೀವಿ, कि नहीं? ಮತ್ತೆ ಅದನ್ನ ಅವ್ರು ನೋಡ್ತಾ ಇರ್ತಾರೋ ಇಲ್ವೋ? है, देखता रहता है तो वो उसी को कहा जाता है स्वदर्शन चक्र। तो ನೋಡ್ತಾ ಇರ್ತಾರೆ ಅಲ್ವಾ ಅವ್ರು, ಅದನ್ನ ಅದಕ್ಕೆ ಹೇಳಲಾಗುತ್ತೆ ಸ್ವದರ್ಶನ ಚಕ್ರಧಾರಿ ಅಂತ. तो उन्होंने शास्त्रों में क्या लिख दिया ಭಕ್ತಿ ಮಾರ್ಗದಲ್ಲಂತೂ ಅವರು ಶಾಸ್ತ್ರಗಳಲ್ಲಿ ಏನಂತ ಬರೆದು ಬಿಟ್ಟಿದ್ದಾರೆ? है कि भाई रथ की गाड़ी का पहिया निकाला ಅಂದ್ರೆ ಗಾಡಿ ಏನಿದೆ ರಥ, ಆ ರಥದ ಚಕ್ರವನ್ನ ತೆಗೆದ್ಬಿಟ್ರು, और ये उंगली में घुमाना शुरू कर दिया। ಅದನ್ನೇ ಬೆರಳು ಮೇಲೆ ತಗೊಂಡ್ಬಿಟ್ಟು ತಿರುಗ್ಸೋದನ್ನ ಆರಂಭ ಮಾಡ್ಬಿಟ್ರು ಅಂತ ತೋರಿಸ್ತಾರೆ. वो चक्कर है। ಅದೇ ಚಕ್ರ ಆಗಿದೆ ಅನ್ಕೊಂತಾರೆ. अरे वो पहिया नहीं लकड़ी का, वो लक्कड़ बुद्धि की किसी व्यक्ति की बात है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅದು ಕಟ್ಟಿಗೆ ಚಕ್ರದ ಮಾತಲ್ಲ, ಕಟ್ಟಿಗೆ ತರ ಬುದ್ಧಿ ಉಳ್ಳೋಂತವ್ರ ಮಾತಾಗಿದೆ. वो 84 के चक्र में कैसे घूमता है, ಅವರು क्या 84 क्या उसका ಅವ್ರು 84 ಜನ್ಮಗಳ ಚಕ್ರದಲ್ಲಿ ಯಾವ ರೀತಿ ತಿರುಗ್ತಾರೆ, पार्ट है, ಯಾವ್ಯಾವ್ದು ಅವ್ರ ಪಾತ್ರ ಆಗಿದೆ, उसकी बात है। ಅದ್ರ ಮಾತಾಗಿದೆ. तो देखो बाप बहुत ऊंचे है, तुम्हारा जीवन बहुत ऊंचे है। ಮತ್ತೆ ನೋಡಿ ತಂದೆ ತುಂಬಾ ಶ್ರೇಷ್ಠ ಆಗಿದ್ದಾರೆ, ನಿಮ್ ಜೀವನ ತುಂಬಾ ಶ್ರೇಷ್ಠ ಆಗಿದೆ. है, परंतु ये इम्तिहान में तुम बच्चों को अभी मालूम है कि ये दुनिया का ಆದ್ರೆ ಈ ಪರೀಕ್ಷೆಯಲ್ಲಿ ನಿಮ್ಮ ಮಕ್ಕಳಿಗೆ ಗೊತ್ತಿದೆ चक्कर फिर रहा है, ಈ ಪ್ರಪಂಚದ ಚಕ್ರ ಏನಿದೆ ಇದು ತಿರುಗ್ತಾ ಇದೆ ಅಂತ. जिसमें तुम बाप को भी जानते हो ಇದರಲ್ಲಿ ನೀವು ತಂದೆಯನ್ನು ಸಹ ತಿಳ್ಕೊಳ್ತೀರಾ.
और इस षष्ठी चक्र के आधे मध्य अंत को भी जान ಮತ್ತೆ ಈ ಸೃಷ್ಟಿ ಚಕ್ರದ ಆದಿ ಮಧ್ಯ ಮತ್ತೆ ಅಂತ್ಯವನ್ನು ತಿಳ್ಕೊಂತೀರಾ? नहीं। हाँ, ತಿಳ್ಕೊಳ್ಳೋದಿಲ್ವಾ? आदि में हमारा क्या पार्ट होगा, ಆದಿಯಲ್ಲಿ ನಮ್ದೇನ್ ಪಾತ್ರ ಇರುತ್ತೆ, हमारे संगी साथियों का क्या पार्ट होगा। ನಮ್ಮ ಜೊತೆಗಾರರು ಮಿತ್ರರು ಯಾರಿದ್ದಾರೆ ಅವ್ರದ್ದೇನ್ ಪಾತ್ರ ಇರುತ್ತೆ? अरे कोई भी जन्म लेंगे तो उस जन्म में संबंध में ನಾವು ಯಾವುದೇ ಜನ್ಮಗಳನ್ನ ತಗೊಂತೀವಿ, ಆ ಜನ್ಮದಲ್ಲಿ ಆ ಸಂಬಂಧದಲ್ಲಿ संपर्क में संसर्ग में आने वाली आत्माएं हमारे जीवन में होंगी कि नहीं। ನಮ್ಮ ಸಂಬಂಧದಲ್ಲಿ ಸಂಪರ್ಕದಲ್ಲಿ ನಮ್ಮ ಸಂಘದಲ್ಲಿ ಬರುವಂತ ಆತ್ಮಗಳು ಯಾರಾದ್ರೂ ಇರ್ತಾರೋ ಇಲ್ವೋ? तो उनके बारे में पता नहीं चलेगा, ಇರ್ತಾರೆ ಅಲ್ವಾ? ಮತ್ತೆ ನಮ್ಗೆ ಅವ್ರ ಬಗ್ಗೆ ಏನು ಗೊತ್ತಾಗೋದಿಲ್ವಾ? है वो भी पता चलना चाहिए। ಅದು ಸಹ ನಮ್ಗೆ ಗೊತ್ತಾಗ್ಬೇಕಾಗಿದೆ. जन्म जन्मांतर का पता चलना चाहिए ना। ಜನ್ಮ ಜನ್ಮಾಂತರದ ಬಗ್ಗೆ ಗೊತ್ತಾಗ್ಬೇಕಾಗಿದೆ ಅಲ್ವಾ? तो बाप के षष्ठी चक्र के आदि मध्य अंत को भी तुम जानते हो। ತಂದೆಯ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯವನ್ನ ನೀವು ತಿಳ್ಕೊಂತೀರಾ. इसलिए तुम सबसे ऊंचे हो, ಅದಕ್ಕೋಸ್ಕರ ನೀವೆಲ್ಲರಿಗಿಂತ ಶ್ರೇಷ್ಠ ಆಗಿದ್ದೀರಾ, देवताओं से भी उत्तम हो। ದೇವತೆಗಳಿಗಿಂತನೂ ಉತ್ತಮ ಆಗಿದ್ದೀರಾ. क्या कहा है? ಏನಂತ ಹೇಳಿದ್ರು? देवताओं से उत्तम माने देवताओं से उत्तम क्या होता है? ದೇವತೆಗಳಿಗಿಂತನೂ ಉತ್ತಮ ಎಂದರೆ ಯಾರಾಗಿರ್ತಾರೆ? अभी तो बताया। ಇವಾಗ ಹೇಳಿದ್ರಲ್ವಾ? हाँ, देवताएं होते हैं, देवताएं जो होते हैं, हाँ हाँ, देवताएं जो होते हैं कलाओं में बंधायमान होते हैं। ದೇವತೆಗಳು ಯಾರು ಇರ್ತಾರೆ ಅವರು ಕಲೆಗಳಲ್ಲಿ ಬಂಧಾಯಮಾನ ಆಗಿರ್ತಾರೆ. 16 कला संपूर्ण होते हैं। 16 ಕಲೆ ಸಂಪೂರ್ಣರಾಗಿರ್ತಾರೆ. और तुम तो उन देवताओं के भी बाप हो। ಆದ್ರೆ ನೀವಂತೂ ಆ ದೇವತೆಗಳಿಗೂ ಸಹ ತಂದೆ ಆಗಿದ್ದೀರಾ. देवताओं को भी जन्म देने वाले बाप हो। ದೇವತೆಗಳಿಗೂ ಸಹ ಜನ್ಮ ಕೊಡುವಂತ ತಂದೆ ಆಗಿದ್ದೀರಾ. तो देवताओं से ऊंचे हुए कि नहीं? ಮತ್ತೆ ದೇವತೆಗಳಿಗಿಂತನೂ ಶ್ರೇಷ್ಠ ಆಗಿದ್ದೀರೋ ಇಲ್ವೋ? पितर हो। ಅವ್ರಿಗೂ ಸಹ ತಂದೆ ಆಗಿದ್ದೀರಾ. पितरों की पूजा करते हैं कि नहीं? ತಂದೆಗಳ ಪೂಜೆಯನ್ನ ಮಾಡ್ತೀರಾ ಅಲ್ವಾ? पिलाते हैं ब्राह्मण को, पितरों को बुलाते, पहले बुलाते थे, अभी तो नहीं। ಪಿತರನ್ನ ಕರೆಸ್ತಾರೆ ಅಲ್ವಾ? ಬ್ರಾಹ್ಮಣರನ್ನ ಕರೆಸ್ತಾರೆ, ಭೋಗ ಕೊಡ್ತಾರೆ. अभी तो तमो प्रधान हो गए तो तुम देवताओं से भी उत्तम। ಅದಕ್ಕೆ ಬಾಬಾ ಹೇಳ್ತಾರೆ, ಇವಾಗ ನೀವಂತೂ ತಮ ಪ್ರಧಾನ ಆಗೋಗ್ಬಿಟ್ಟಿದ್ದೀರಾ, ಆದ್ರೆ ನೀವಂತೂ ದೇವತೆಗಳಿಗಿಂತನೂ ಜಾಸ್ತಿ ಉತ್ತಮರಾಗಿದ್ದೀರಾ. क्योंकि उनको ये नॉलेज नहीं रहती है देवताओं को। ಯಾಕೆಂದ್ರೆ ಆ ದೇವತೆಗಳಿಗೆ ನಾಲೆಜೇ ಇರೋದಿಲ್ಲ. अरे देवताओं को नॉलेज होती है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಈ ದೇವತೆಗಳಿಗೆ ಏನಾದ್ರೂ ನಾಲೆಜ್ ಇರುತ್ತಾ? ಇಲ್ಲ. ये ज्ञान थोड़ी होता। और तुमको तो ಮತ್ತೆ ಅವ್ರಿಗೆ ಏನಾದ್ರೂ ಜ್ಞಾನ ಇದೆನಾ? ಇಲ್ಲ. ಆದ್ರೆ ನಿಮ್ಗಂತೂ हाँ, तुम जिन देवताओं को जन्म देने वाले बनते हो ನೀವು विष्णु ಯಾವ ದೇವತೆಗಳಿಗೆ ಜನ್ಮ ಕೊಡುವಂತವ್ರು ಆಗ್ತೀರಾ? लोक में है अतीन्द्रिय सुख वाला जो जीवन में पार्ट बजाते हो, ಅತೀಂದ್ರಿಯ ಸುಖದ ಪಾತ್ರವನ್ನ ಏನ್ ಮಾಡ್ತೀರಾ ನೀವು ನಿಮ್ಮ ಜೀವನದಲ್ಲಿ? तो तुमको तो ये नॉलेज रहती है कि नहीं? ಮತ್ತೆ ನಿಮ್ಗಂತೂ ಈ ನಾಲೆಜ್ ಇರುತ್ತೋ ಇಲ್ವೋ? सृष्टि के इस तमो प्रधान दुनिया के अंत तक तुमको ज्ञान ಸೃಷ್ಟಿಯಲ್ಲಿ ತಮ ಪ್ರಧಾನ ಪ್ರಪಂಚದ ಅಂತ್ಯದವರೆಗೂ ನಿಮ್ಗೆ ಜ್ಞಾನ ಇರುತ್ತೋ ಇಲ್ವೋ? रहेगा या लोप हो जाएगा? ಇರ್ತಾರ ಅಥವಾ ಲೋಪ ಆಗೋಗ್ಬಿಡ್ತಾರ? है? ज्ञान तो रहेगा। ಅದಂತೂ ಇದ್ದೇ ಇರುತ್ತೆ. तो बाबा ने समझाया है, ಅದಕ್ಕೆ ತಂದೆ ತಿಳಿಸಿದ್ದಾರೆ, ये जो कहते हैं ना, है क्या ಇದನ್ನೇನು ಹೇಳ್ತಾರೆ ಅಲ್ವಾ? परंपरा से चले आए हैं। ಪರಂಪರೆಯಿಂದ ನಡೀತಾ ಬಂದಿದೆ ಅಂತ. है? अरे अभी परंपरा से क्या चले आए हैं? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಪರಂಪರಾದಿಂದ ಇವಾಗ ಏನ್ ನಡೀತಾ ಬಂದಿದೆ? क्या ये जो त्योहार वगैरह मनाते हैं ना, ಏನು ಈ ಹಬ್ಬಗಳನ್ನೆಲ್ಲ ಏನೇ ಮಾಡ್ತಾರೆ ಅಲ್ವಾ, ಆಚರಿಸ್ತಾರೆ, भाई क्यों मनाते हो? ಅದನ್ನೆಲ್ಲ ಯಾಕೆ ಆಚರಿಸ್ತೀರಾ? है?
एक दिन तुमने त्योहार मना लिया और ಒಂದಿನ ನೀವು ಹಬ್ಬ ಆಚರಿಸ್ಕೊಂಡ್ಬಿಡ್ತೀರಾ, बाकी दिन हाय दैया तोबा, लड़ाई ಬೇರೆ ದಿನಗಳಲ್ಲಿ ಮತ್ತೆ ಹಾಯ್ ಹಾಯ್ ಅಂತ ಗಲಾಟೆ ಮಾಡ್ತಿರ್ತೀರಾ. झगड़ा चलता ही रहता है। मनसा में चलता, वाचा में चलता ಮನಸ್ಸಿನಲ್ಲಿ ನಡೆಯುತ್ತೆ, ವಾಣಿಯಲ್ಲಿ ನಡೆಯುತ್ತೆ, है, कर्मेंद्रियों में भी चल पड़ता है। नहीं, ಕರ್ಮೇಂದ್ರಿಯಗಳಲ್ಲೂ ನಡೆಯುತ್ತೆ. मारा मारकूट करते कि नहीं? ಕರ್ಮೇಂದ್ರಿಯಗಳಿಂದನೂ ಒಡೆಯೋದು ಬಡಿಯೋದು ಮಾಡ್ತೀರಾ ಇಲ್ವೋ? नहीं करते, करते। ಮಾಡ್ತೀರಾ. तो ये दशहरा, ये रखड़ी बंधन, ಮತ್ತೆ ಈ ದಸರಾ, ಈ ರಕ್ಷಾ ये ಬಂಧನ, होली, दिवाली, ಹೋಲಿ, ದೀಪಾವಳಿ, ये फलाना ढिकाना, ये परंपराएं कब से चल रही है? ಅದು ಇದು ಈ ಥರ ಈ ಪರಂಪರೆಗಳೆಲ್ಲ ಯಾವಾಗಿಂದ ನಡೀತಾ ಬಂದಿದೆ. हैं? वो तो बेचारों को कोई को कुछ पता ही नहीं ಅದಂತೂ ಪಾಪ ಇವರಿಗೆ ಯಾರಿಗೂ ಏನೂ ಗೊತ್ತೇ ಇಲ್ಲ. कि ये परंपराएं कब से शुरू ಈ हुई। ಪರಂಪರೆ ಎಲ್ಲ ಯಾವಾಗಿಂದ ಆರಂಭ ಆಯಿತು. खास करके भारतवासियों को तो कुछ भी पता नहीं। ವಿಶೇಷವಾಗಿ ಭಾರತವಾಸಿಗಳಿಗಂತೂ ಏನೂ ಗೊತ್ತೇ ಇಲ್ಲ. एकदम कुंभकर्ण बन गए। ಏಕ್ದಮ್ ಕುಂಭಕರ್ಣರಾಗೋಗ್ಬಿಟ್ಟಿದ್ದಾರೆ. भारत के क्या बन गए हैं? बहुत सोते होंगे तो ಅಂದ್ರೆ ಭಾರತದ ಏನಾಗೋಗ್ಬಿಟ್ರು ಕುಂಭಕರ್ಣ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ತುಂಬಾ ಜಾಸ್ತಿ ಮಲಗ್ತಾ ಇದ್ರು ಏನು, बहुत सोने वाले क्या हुए? ತುಂಬಾ ಮಲಗುವಂಥವ್ರು ಏನಾಗಿದ್ದಾರೆ, कहाँ के वासी हुए? ಎಲ್ಲಿಯ ವಾಸಿಗಳಾದ್ರು, विदेशी हुए कि भारतवासी हुए? ವಿದೇಶಿಗಳಾದ್ರ ಅಥವಾ ಭಾರತವಾಸಿಗಳಾದ್ರ? अरे बताओ कहाँ के वासी हुए? मुस्कुराए रहा है। ಅದಕ್ಕೆ ಹೇಳ್ತಿದ್ದಾರೆ ಹೇಳಿ ಎಲ್ಲಿಯ ವಾಸಿಗಳಾದ್ರು, ಮುಗುಳ್ನಗುವಿಂದ ನಗ್ತಾ ಇದ್ದೀರಾ? भारतवासी हुए, विदेशी तो नहीं। ಭಾರತವಾಸಿಗಳಾದ್ವಿ, ವಿದೇಶಿಗಳಂತೂ ಅಲ್ಲ ತಾನೆ. विदेशी अच्छे या भारतवासी अच्छे? ವಿದೇಶಿ ಒಳ್ಳೆಯವರ, ಭಾರತವಾಸಿಗಳು ಒಳ್ಳೆಯವರ? हैं? जैसे गौएं होती, ಯಾವ ರೀತಿ ಹಸುಗಳಿರ್ತಾರೆ, विदेशी गौएं अच्छी या भारत की गौएं अच्छी? ವಿದೇಶಿ ಹಸುಗಳು ಒಳ್ಳೇದಾ ಅಥವಾ ಭಾರತದ ಹಸುಗಳು ಒಳ್ಳೇದಾ? हैं? भारत की गौएं अच्छी। ಭಾರತದ ಹಸುಗಳೇ ಒಳ್ಳೇದು. तो इन बेचारे भारतवासियों को कुछ भी पता नहीं, ಪಾಪ ಈ ಭಾರತವಾಸಿಗಳಿಗಂತೂ ಏನೂ ಗೊತ್ತೇ ಇಲ್ಲ. न वो परंपरा का अर्थ समझते ಮತ್ತೆ ಅವ್ರ ಪರಂಪರಾ ಅದರ ಅರ್ಥನೂ ತಿಳ್ಕೊಳ್ಳೋದಿಲ್ಲ. हैं कि सतयुग से कैसे परंपराएं चल रही है। ಅಂದ್ರೆ ಸತ್ಯುಗದಿಂದ ಯಾವ ರೀತಿ ಪರಂಪರಾ ನಡೀತಾ ಬಂದಿದೆ ಅಂತ. जब से सृष्टि शुरू हुई है, ಯಾವಾಗಿನಿಂದ ಸೃಷ್ಟಿ ಆರಂಭ ಆಗಿದೆ, हैं? ये सृष्टि कब से शुरू ಈ हुई ಸೃಷ್ಟಿ ಯಾವಾಗಿನಿಂದ ಆರಂಭ ಆಗಿದೆ पता है? ಗೊತ್ತಿದೆನಾ? किधर कब से शुरू हुई? ಯಾವಾಗಿನಿಂದ ಆರಂಭ ಆಯಿತು? अरे झट से लिखना चाहिए। ಅದಕ್ಕೆ ಬಾಬಾ ಹೇಳ್ತಾರೆ ತಕ್ಷಣ ಬರಿಬೇಕಾಗಿದೆ. हैं? हाँ 5000 साल पहले से शुरू हुई। 5000 ವರ್ಷದ ಹಿಂದಿನಿಂದಾನೇ ಆರಂಭ ಆಗಿದೆ. तो जब से सृष्टि शुरू हुई, ಮತ್ತೆ ಯಾವಾಗಿನಿಂದ ಈ ಸೃಷ್ಟಿ ಆರಂಭ ಆಗಿದೆ इसको परंपरा कहा जाता है। ಅದಕ್ಕೆ ಪರಂಪರಾ ಅಂತ ಹೇಳಲಾಗುತ್ತೆ. क्या? तब से लेकर के जन्म बाई जन्म ಅವಾಗಿನಿಂದ ಜನ್ಮ ಬೈ ಜನ್ಮ परंपराएं चली चली आ रही। ಇದೇ ಪರಂಪರೆಗಳೆಲ್ಲ ನಡೀತಾ ಬಂದಿದೆ. कौन किसने डाली है परंपरा? ಮತ್ತೆ ಈ ಪರಂಪರಾನ ಯಾರು ಹಾಕಿದ್ದಾರೆ? परम पिता है तो परम पिता परमात्मा ही आकर के डालते हैं। ಪರಂಪರೆಗಳಂತೂ ಪರಂಪಿತ ಪರಮಾತ್ಮನೇ ಬಂದ್ಬಿಟ್ಟು ಹಾಕ್ತಾನೆ. तो नाम रख दिया परंपरा। ಅದಕ್ಕೆ ಮತ್ತೆ ಹೆಸರು ಇಟ್ಬಿಟ್ಟಿದ್ದಾರೆ ಪರಂಪರಾ ಅಂತ. क्या? परम पिता के द्वारा ये परंपराएं डाली गई ಪರಂಪಿತನ ಮುಖಾಂತರ ಈ ಪರಂಪರೆಗಳನ್ನ ಹಾಕಲಾಗಿದೆ. है, जो भी डाली गई है तो तब से ये परंपराएं चली आ रही। ಏನೆಲ್ಲ ಹಾಕಿದಾರೋ ಅವಾಗಿನಿಂದ ಈ ಪರಂಪರಾ ಎಲ್ಲ ಆರಂಭ ಆಗಿದೆ. उनकी यादगार में ये त्योहार वगैरह मनाते रहे। ಅವರ ನೆನಪಾರ್ಥದಲ್ಲಿ ಈ ಹಬ್ಬಗಳನ್ನ ಎಲ್ಲ ಮಾಡ್ತಾ ಇರ್ತಾರೆ. तो इसको परंपरा कहा जाता ಅದಕ್ಕೆ ಮತ್ತೆ ಇದಕ್ಕೆ ಪರಂಪರಾ ಅಂತ ಹೇಳಲಾಗುತ್ತೆ. है। ये तो रावण को भी कहते हैं। ಇದಂತೂ ರಾವಣನಿಗೂ ಸಹ ಹೇಳ್ತಾರೆ. तो ये जो है रावण को जलाते हैं, ये मते- भी तो परंपरा है। ಮತ್ತೆ ಇದೇನಿದೆ ರಾವಣನ ಸುಡ್ತಾರೆ, ಮತ್ತೆ ಇದು ಸಹ ಪರಂಪರಾನೇ ಆಗಿದೆ. कोई से पूछो ಯಾರ ಹತ್ರನಾದ್ರೂ ಕೇಳಿ रावण को कब से ही जलाते आते हैं, ಈ ರಾವಣನ ಯಾವಾಗಿನಿಂದ ಸುಡ್ತಾ ಬಂದಿದ್ದೀರಾ ಅಂತ. तो कुछ बताएगा? ಅವಾಗ ಮತ್ತೆ ಅವ್ರೇನಾದ್ರೂ ಹೇಳ್ತಾರಾ? कितने साल हो गए? ಎಷ್ಟು ವರ್ಷ ಆಗೋಯ್ತು? हाँ? किसी को कुछ भी बस ಯಾರಿಗೂ ಏನೂ ಗೊತ್ತೇ ಇಲ್ಲ. जलाते आए हैं। ಹಾ, ಕೇವಲ ಸುಡ್ತಾ ಬಂದಿದ್ದೀರಾ.
तो ये तो परंपरा से कहेंगे चला आया, ಮತ್ತೆ ಇದಂತೂ ಹೇಳಲಾಗುತ್ತೆ ಪರಂಪರೆಯಿಂದ ನಡೀತಾ ಬಂದಿದೆ ಅಂತ. परंपरा से शुरू से चला आया. ಈ ಪರಂಪರಾ ಅಂತೂ ಆರಂಭದಿಂದ ನಡೀತಾ ಬಂದಿದೆ. शुरू भी कब से चला आया. ಮತ್ತೆ ಇವಾಗ ಅದು ಸಹ ಯಾವಾಗಿನಿಂದ ನಡೀತಾ ಬಂದಿದೆ. सतयुग त्रेता में रावण बना करके जलाते थे, ಇನ್ನು ಸತ್ಯುಗ ತ್ರೇತಾಯುಗದಲ್ಲಿ ರಾವಣನ ಗೊಂಬೆಯನ್ನ ಮಾಡಿ ಸುಡ್ತಾ ಇದ್ರ? नहीं जलाते. ಸುಡ್ತಾ ಇರ್ಲಿಲ್ಲ. परंपरा का अर्थ ही नहीं जानते हैं, ಪರಂಪರಾ ಈ ಮಾತಿನ ಅರ್ಥವನ್ನೇ ತಿಳ್ಕೊಂತಾ ಇರ್ಲಿಲ್ಲ. है? क्योंकि फिर भी पत्थर बुद्धि तो है ना. ಯಾಕೆಂದ್ರೆ ಆದ್ರೂ ಸಹ ಕಲ್ಲಿನ ಬುದ್ಧಿ ಉಳ್ಳವರಂತೂ ಆಗಿದ್ದಾರೆ ಅಲ್ವಾ, कि पारस बुद्धि बने. ಅಥವಾ ಪಾರಸ್ ಬುದ್ಧಿ ಆಗಿದಾರ? क्या अंतर है पत्थर में और पारस में? ಏನ್ ವ್ಯತ್ಯಾಸ ಇದೆ ಕಲ್ಲಿನಲ್ಲಿ ಮತ್ತೆ ಪಾರಸ್ನಲ್ಲಿ? पत्थर बुद्धि क्या करता है, पारस बुद्धि क्या करता है? ಕಲ್ಲಿನ ಬುದ್ಧಿ ಉಳ್ಳೋರು ಏನ್ ಮಾಡ್ತಾರೆ, ಪಾರಸ್ ಬುದ್ಧಿ ಉಳ್ಳೋರು ಏನ್ ಮಾಡ್ತಾರೆ? अरे कुछ करता है कि नहीं करता है? ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಅರೆ ಏನಾದ್ರೂ ಮಾಡ್ತಾರೋ ಇಲ್ವೋ? हाँ, क्या करता है? ಮಾಡ್ತಾರೆ ಅಲ್ವಾ, ಏನ್ ಮಾಡ್ತಾರೆ? हैं? क्या जड़ है? पारस बुद्धि. ಏನ್ ಜಡ ಆಗಿದೆ? ಪಾರಸ್ ಬುದ್ಧಿ क्या करता है? ಏನ್ ಮಾಡ್ತಾರೆ? पारस बुद्धि क्या करता है, पत्थर बुद्धि क्या, अंतर क्या है? ಪತ್ತರ್ ಬುದ್ಧಿ ಏನ್, ಕಲ್ಲಿನ ಬುದ್ಧಿ ಉಳ್ಳೋರು ಏನ್ ಮಾಡ್ತಾರೆ, ಪಾರಸ್ ಬುದ್ಧಿ ಉಳ್ಳೋರು ಏನ್ ಮಾಡ್ತಾರೆ? ಎರಡರಲ್ಲೂ ಏನ್ ವ್ಯತ್ಯಾಸ ಇದೆ? हाँ, पारस बुद्धि पावन बनाता है. ಪಾರಸ್ ಬುದ್ಧಿ ಪಾವನರನ್ನಾಗಿ ಮಾಡುತ್ತೆ. कैसे बनाता है पावन? ಯಾವ ರೀತಿ ಮಾಡ್ತಾರೆ ಪಾವನರನ್ನಾಗಿ? हाँ, संग का रंग से पावन बनता है. कौन सा ಸಂಗಿನ ರಂಗನಿಂದ ಪಾವನರಾಗ್ತಾರೆ. संग का रंग? ಯಾವ ರೀತಿ ಸಂಗಿನ ರಂಗ? मनसा से जो जितना संग करेगा ಮನಸ್ಸ ಮುಖಾಂತರ ಯಾರೆಷ್ಟು ಸಂಘ ಮಾಡ್ತಾರೆ पावन बनेगा. ಅವರಷ್ಟೇ ಪಾವನರಾಗ್ತಾರೆ. वाचा से जो जितना संग करेगा ವಾಣಿಯಿಂದ ಯಾರೆಷ್ಟು ಸಂಘವನ್ನ ಮಾಡ್ತಾರೆ तो पावन बनेगा. ಅವರು नहीं ಅಷ್ಟೇ बनेगा? ಪಾವನರಾಗ್ತಾರೆ. ಆಗೋದಿಲ್ವಾ? बनेगा. ಆಗ್ತಾರೆ. है? दृष्टि से जो जितना संग करेगा ದೃಷ್ಟಿಯಿಂದ ಯಾರೆಷ್ಟು ಸಂಘ ಮಾಡ್ತಾರೆ पावन बनेगा कि नहीं बनेगा? बनेगा. ಅವ್ರು ಅಷ್ಟೇ ಪಾವನರಾಗ್ತಾರೋ ಇಲ್ವೋ? ಆಗ್ತಾರೆ. और कर्मेंद्रियों से भी, हाँ, चाहे ज्ञानेंद्रियों से संग करे, ಮತ್ತೆ ಕರ್ಮೇಂದ್ರಿಯಗಳಿಂದ, ಅದಕ್ಕೆ ಅದು ಅದೇ ರೀತಿನೇ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಭಲೆ ಜ್ಞಾನೇಂದ್ರಿಯಗಳಿಂದ ಸಂಘ ಮಾಡಲಿ ಅಥವಾ ಕರ್ಮೇಂದ್ರಿಯಗಳಿಂದ ಸಂಘ ಮಾಡಲಿ, चाहे कर्मेंद्रियों से संग करे, चाहे सब प्रकार से संग, मनसा वाचा कर्मणा, ಅಥವಾ ಎಲ್ಲ ಪ್ರಕಾರದಿಂದ ಸಂಘ ಮಾಡಲಿ, ಮನಸ ವಾಚ ಕರ್ಮಣ, सब तरीके से संग करे, ಎಲ್ಲ ಪ್ರಕಾರದಿಂದ ಸಂಘ ಮಾಡಿದ್ರೆ है? तो संग का रंग लगता है कि नहीं? ಮತ್ತೆ ಅದರ ಸಂಗಿನ ರಂಗ್ ಅಂಟ್ಕೊಳ್ಳುತ್ತೋ ಇಲ್ವೋ? इसका ಯಾರ ಸಂಗಿನ ರಂಗು? पारसनाथ का ಪಾರಸ್ನಾಥನ ಸಂಗಿನ ರಂಗ ಅಂಟ್ಕೊಳ್ಳುತ್ತೆ. है. पारस शब्द का सही शब्द क्या है? ಪಾರಸ ಶಬ್ದದ ಸರಿಯಾಗಿರೋ ಶಬ್ದ ಏನಾಗಿದೆ? पारस पत्थर कोई किसी ने देखा? ಪಾರಸ ಕಲ್ಲನ್ನ ಯಾರಾದ್ರೂ ಯಾವತ್ತಾದ್ರೂ ನೋಡಿದಾರಾ? देखा तो किसी ने नहीं. ನೋಡೋದಂತೂ ಯಾರು ನೋಡಿಲ್ಲ. तो क्या मतलब है? ಮತ್ತೆ ಅದರ ಅರ್ಥನೇ ಏನಾಗಿದೆ? स्पर्श. स्पर्श माने ಸ್ಪರ್ಶ. ಸ್ಪರ್ಶ ಅಂದ್ರೆ छूना. ಮುಟ್ಟೋದು. आंख से छू दिया तो भी कल्याण, ಕಣ್ಣಿನಿಂದ ಮುಟ್ಟುಬಿಟ್ರೆ ಅದರಿಂದನೂ ಕಲ್ಯಾಣ ಆಗುತ್ತೆ. कान से सुन लिया तो भी कल्याण, ಕಿವಿಗಳಿಂದ ಕೇಳ್ಬಿಟ್ರೆ ಆದ್ರೂನು ಕಲ್ಯಾಣ ಆಗುತ್ತೆ. मुख से बोल लिया तो भी कल्याण, ಮುಖದಿಂದ ಹೇಳ್ಬಿಟ್ರೇನು ಕಲ್ಯಾಣ ಆಗುತ್ತೆ. है? और मनसा से उसको याद कर लिया ಮತ್ತೆ ಮನ್ಸ ಮುಖಾಂತರ ಅದನ್ನ ನೆನ್ಪು ಮಾಡ್ಕೊಂಡ್ಬಿಟ್ರೆ तो भी कल्याण. ಅವಾಗೂ ಸಹ ಕಲ್ಯಾಣ ಆಗುತ್ತೆ. और जो भ्रष्ट कर्मेंद्रियां है ना नीचे वाली, हाँ, ಮತ್ತೆ ಕೆಳಗಡೆ ಇರೋದು ಭ್ರಷ್ಟ ಕರ್ಮೇಂದ್ರಿಯಗಳಾಗಿದೆ ಅಲ್ವಾ? उनका संग कर लिया तो भी कल्याण कि अकल्याण, ಅದರ ಸಂಘವನ್ನ ಮಾಡಿದ್ರೂ ಸಹ ಕಲ್ಯಾಣ ಆಗಿದೆನಾ ಅಥವಾ ಅಕಲ್ಯಾಣ ಆಗಿದೆನಾ? तो भी कल्याण, ಆದರೂ ಸಹ ಕಲ್ಯಾಣ ಆಗಿದೆ. है ना? समझ में आया? पारस किसे कहते हैं? ಅರ್ಥ ಆಯ್ತಾ? ಪಾರಸ್ ಕಲ್ಲು ಅಂತ ಯಾವ್ದಕ್ಕೆ ಹೇಳಲಾಗುತ್ತೆ? पारस माने स्पर्श. ಪಾರಸ್ ಅಂದ್ರೆ ಸ್ಪರ್ಶ. कोई भी तरीके से स्पर्श हो जाए, ಅಂದ್ರೆ ಯಾವುದೇ ಪ್ರಕಾರದಿಂದ ಸ್ಪರ್ಶ ಆಗ್ಲಿ, संग का रंग लग जाए तो पारस बुद्धि. ಸಂಗಿನ ರಂಗ್ ಅಂಟ್ಕೊಂಡ್ಬಿಟ್ರೆ ಪಾರಸ್ ಬುದ್ಧಿ ಆಗ್ತೀವಿ. तो इसको कहते हैं पारस बुद्धि और इसके अपोजिट को कहते हैं पत्थर. ಮತ್ತೆ ಇದಕ್ಕೆ ಹೇಳಲಾಗುತ್ತೆ ಪಾರಸ್ ಬುದ್ಧಿ, ಮತ್ತೆ ಇದರ ಅಪೋಸಿಟಿಗೆ ಹೇಳಲಾಗುತ್ತೆ ಕಲ್ಲಿನ ಬುದ್ಧಿ.